ಯಾಕೆ ಇದನ್ನ ದೂಡ್ತಾರೆ? ಆಗ ಇದ್ದಕ್ಕಿದ್ದ ಹಾಗೆ ನನಗೆ ಪ್ರತಿಯೊಂದು ಪ್ರಾಣಿಗಳನ್ನ ಅಬ್ಸರ್ವ್ ಮಾಡುವಂಥದ್ದನ್ನ ನಾನು ಪ್ರಾರಂಭಿಸಿದೆ. ಪ್ರತಿಯೊಂದು ಪ್ರಾಣಿಯಲ್ಲೂ ಈ ಶಕ್ತಿ ಇದೆ. ಕಾಮದ ಶಕ್ತಿ ಅನ್ನುವಂಥದ್ದು ಪ್ರತಿಯೊಂದು ಎಲೆ, ಗಿಡ, ಒಂದು ಸಣ್ಣ ಕ್ರಿಯೇಚರ್ನಿಂದ ಹಿಡಿದು ಮಾನವನವರೆಗೂ ಅಲ್ಲಿ ಎಲ್ಲದರೊಳಗೂ ಇರುವಂತಹ ಶಕ್ತಿಯನ್ನ ಯಾಕೆ ಹೀಗೆ ಅಲ್ಲ ಅಗಳಿತಿದ್ದಾರೆ ಅಂತ ಹೇಳಿ ಗಮನಿಸ್ಕೊಂಡಾಗ ನಾವು ಗಮನಿಸಬೇಕಾಗಿರುವಂತಹ ಏನು ಇದ್ದ ವಿಚಾರ ಅಂದರೆ, ಅಲ್ಲಿ ಸೃಷ್ಟಿಗೆ ಅದ್ಭುತವಾದ ಶಕ್ತಿಯ ಜೊತೆಯಲ್ಲಿ ಮಾನವನಲ್ಲಿ ಬಂದಾಗ ಆ ಶಕ್ತಿ ಏನಾಗತ್ತೆ, ಅದು ಕನ್ವರ್ಟ್ ಆಗತ್ತೆ. ಕೇವಲ ಸೃಷ್ಟಿಗೆ ಮಾತ್ರ ಉಪಯೋಗ ಪಡುವಂಥದ್ದಲ್ಲ ಆ ಶಕ್ತಿ. ನಮ್ಮನ್ನ ನಾವು ಅರಿತು, ನಮ್ಮ ಒಳಗಡೆ ಒಂದು ಅದ್ಭುತವಾದ ಶಕ್ತಿ ಇದೆ, ಕುಂಡಲಿನಿ ಶಕ್ತಿ ಅಂತಂದು. ಆ ಕುಂಡಲಿನಿ ಶಕ್ತಿಯ ಜಾಗೃತಿಗಾಗಿ ಇರುವಂತಹ ಅದ್ಭುತವಾದ ಶಕ್ತಿ ಅದು. ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಬೇಕು ಅಂತಂದ್ರೆ ಆ ಕಾಮದ ಶಕ್ತಿ ಅತ್ಯವಶ್ಯಕ. ಎಲ್ಲಿದೆ ನಮ್ಮ ಕುಂಡಲಿನಿ ಶಕ್ತಿ? ನಮ್ಮ ಮೂಲಾಧಾರ ಚಕ್ರದಲ್ಲಿ. ಮೂಲಾಧಾರದ ಸ್ಥಾನ ಅಂದ್ರೆ ಯಾವುದು? ಸೃಷ್ಟಿಯ ಸ್ಥಾನ. ಆ ಸೃಷ್ಟಿಯ ಸ್ಥಾನವನ್ನೇ ನಾವು ಹೀಗಳಿತಾ ಹೋದ್ರೆ ಆ ಶಕ್ತಿಯನ್ನ ನಾವು ಪಾಸಿಟಿವ್ ಆಗಿ ಎಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ? ಅದು ಏನಾಯ್ತು? ಅದು ಸಪ್ರೆಸ್ ಆಗಿ 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 ಒತ್ತಡ ಹೇರಿ ಅದನ್ನ ನೀನ್ ಬೇಡ ಅಂತ ಹೇಳಿ ಆ ಶಕ್ತಿ ಏನಾಗ್ತಿದೆ, ನೆಗೆಟಿವ್ ಸೈಡಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಅದನ್ನ ಅರಿತುಕೊಂಡು ನಾವು ಸರಿಯಾದ ದಿಕ್ಕಿನಲ್ಲಿ ಅದನ್ನ ಬಳಸ್ಕೊಂಡ್ರೆ, ಅದನ್ನ ನಮ್ಮ ಆತ್ಮ ಜಾಗೃತಿಗಾಗಿ ಬಳಸ್ಕೊಂಡ್ರೆ ನಮ್ಮ ಒಂದು ಚೈತನ್ಯ ಶಕ್ತಿಯನ್ನ ಹಿಡಿದಿಡೋಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಬೆಳಿಬೋದು ನಾವು. ಅದನ್ನ ಅರಿತುಕೊಳ್ಬೇಕು, ಆ ಶಕ್ತಿಯನ್ನ ತಿಳ್ಕೋಬೇಕು, ನಾವು ಆ ಶಕ್ತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಕಾಮ ಹೆಂಗೆ ನೆಗೆಟಿವ್ ಆಗಿ ನಮ್ಮಲ್ಲಿ ಪ್ರೋಟ್ರೇಟ್ ಮಾಡ್ತಾ ಇದೆ ಅಂತಂದ್ರೆ, ಕಾಮದ ಒಂದು ಭಾವ ನಮ್ಮಲ್ಲಿ ಸಪ್ರೆಸ್ ಆಗೇ ಉಳಿತು ಅಂದ್ರೆ ಅದು ಎಲ್ಲಿಗೆ ತಿರುಗ್ತಾ ಇದೆ? ಕ್ರೋಧಕ್ಕೆ ತಿರುಗ್ತಾ ಇದೆ. ಎಲ್ಲ ಇಂಟರ್ಲಿಂಕ್ಡ್ ಇವೆಲ್ಲ. ಹೆಚ್ಚು ಕಾಮವನ್ನ ಸಪ್ರೆಸ್ ಮಾಡಿದಾಗ ಏನಾಗುತ್ತೆ? ಕ್ರೋಧ ಸ್ಟಾರ್ಟ್ ಆಗತ್ತೆ. ಕ್ರೋಧ ಏನ್ ಮಾಡತ್ತೆ? ಎಲ್ಲವನ್ನು ನಾಶ ಮಾಡುವಂಥ ಮೊಟ್ಟ ಮೊದಲಿಗೆ ನಮ್ಮ ವಾಕ್ ಶಕ್ತಿಯನ್ನ ಹಾಳು ಮಾಡುತ್ತೆ. ನಮ್ಮ ವಾಕು ಅಂದ್ರೆ ಅದ್ಭುತವಾಗಿರುವಂಥದ್ದು. ಯಾಕೆಂದ್ರೆ ನಮ್ಮ ಆಲೋಚನೆಗಳ ಮುಖಾಂತರ ಬರುವಂತಹ ವಾಕು. ಆಲೋಚನೆಗಳು ಅಂದ್ರೆ ಏನು? ನಮ್ಮ ಪ್ರತಿಯೊಂದು ಆಲೋಚನೆಗಳು ಕೂಡ ಈ ವಿಶ್ವಕ್ಕೆ ಸಮರ್ಪಣೆ ಆಗ್ತಾ ಇದೆ. ನಾವು ಒಳ್ಳೇದು ಯೋಚನೆ ಮಾಡ್ತೀವೋ ಕೆಟ್ಟದ್ದು ಯೋಚನೆ ಮಾಡ್ತೀವೋ ಅದು ಸೆಕೆಂಡರಿ. ನಮ್ಮ ಪ್ರತಿಯೊಂದು ಆಲೋಚನೆಗಳು ಕೂಡ ವಿಶ್ವಕ್ಕೆ ಸಮರ್ಪಣೆ ಆಗುತ್ತೆ. ವಿಶ್ವದ ಯಾವುದೋ ಮೂಲೆಯಲ್ಲಿ ಅದು ಮ್ಯಾನಿಫೆಸ್ಟ್ ಆಗತ್ತೆ. ಮತ್ತೆ ನಾವು ಏನು ಆಲೋಚನೆ ಮಾಡಬೇಕು ಅನ್ನೋದು ಯಾರ ಕೈಯಲ್ಲಿರುತ್ತೆ? ನಮ್ಮ ಕೈಯಲ್ಲೇ ಇದೆ. ಅದರೊಳಗೂ ಆ ಆಲೋಚನೆ ವಾಕಿನ ಮುಖಾಂತರ ಬಂದರೆ, ಆ ವಾಕ್ ಶಕ್ತಿ ಅನ್ನೋದು ಕೂಡ ಅದಕ್ಕೆ ಸೇರಿಕೊಂಡ್ರೆ ಇನ್ನ ಎಷ್ಟು ಬದಲಾವಣೆಗಳನ್ನು ತರಬಹುದದು. ನಮ್ಮ ವಾಕು ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಪತ್ರಿ ಸರ್ ವಾಕ್ ಕ್ಷೇತ್ರಕ್ಕೆ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಸರಿಯಾಗಿ ಮಾತಾಡ್ರಿ ಅಂತ ಹೇಳಿ. ಅಷ್ಟು ಇಂಪಾರ್ಟೆಂಟ್ ನಮ್ಮ ಮಾತು ಅಂದರೆ. ಅದು ಸಾಮಾನ್ಯವಾದದ್ದಲ್ಲ. ಅದರೊಳಗೂ ನಾವು ಧ್ಯಾನಿಗಳಾದ ನಂತರ ಮಾತಾಡೋದಿದೆಯಲ್ಲ, ಅದು ತುಂಬ ಶಕ್ತಿ ಇರುತ್ತೆ. ನಮ್ಮ ವಾಕ್ ಶಕ್ತಿಯನ್ನ ತುಂಬ ಪ್ರಬಲವಾಗಿರಿಸಿರುತ್ತೆ. ಮತ್ತೆ ಅಂಥ ಅದ್ಭುತವಾದ ವಾಕ್ ಶಕ್ತಿಯನ್ನ ನಮ್ಮ ಕ್ರೋಧ ಅನ್ನೋವಂಥದ್ದು ಏನು ಮಾಡ್ತಾ ಇದೆ? ನೆಗೆಟಿವ್ ವೇನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಯಾವಾಗ ಕ್ರೋಧ ಸ್ಟಾರ್ಟ್ ಆಗುತ್ತೋ, ಕ್ರೋಧದಿಂದ ನಮ್ಮ ಮಾತುಗಳು ಹಾಳಾಗುತ್ತೋ, ಕ್ರೋಧದಿಂದ ನಮ್ಮ ಮಾತುಗಳಲ್ಲಿ ವ್ಯತ್ಯಾಸ ಆಗುತ್ತೋ, ನಮ್ಮ ಇಡೀ ಜೀವನ ಅಲ್ಲೋಲ ಕಲ್ಲೋಲ ಆಗೋಕೆ ಶುರುವಾಗುತ್ತೆ. ಆ ಕ್ರೋಧ ಸ್ಟಾರ್ಟ್ ಆದ್ಮೇಲೆ ಏನಾಯ್ತು? ಲೋಭ ಬರುತ್ತೆ. ಲೋಭ ಅಂದ್ರೆ ಏನು? ಇನ್ನೂ ಬೇಕು. ಯಾಕೆ? ನಾವಿಲ್ಲಿ ಕಾಮವನ್ನ ಸಪ್ರೆಸ್ ಮಾಡಿದೀವಿ. ನೀನ್ ಬೇಡ ಅಂತ ಹೇಳಿ ಯಾವಾಗ ಸಪ್ರೆಸ್ ಮಾಡೋದ್ವೋ ಅದು ನೆಗೆಟಿವ್ ಆಗಿ ಟರ್ನ್ ಆಗಿ ಕ್ರೋಧಕ್ಕೆ ಟರ್ನ್ ಆಗಿ ನನಗೆ ಇನ್ನೂ ಬೇಕು ಅನ್ನೋವಂಥ
ಲೋಭದ ಭಾವವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದನ್ನು ನಾವು ವ್ಯವಹಾರಗಳಲ್ಲಿ ಹೆಚ್ಚಾಗಿ ನೋಡಬಹುದು. ವ್ಯವಹಾರ ಅಂದರೆ ವ್ಯಾಪಾರ ಮಾತ್ರ ಅಲ್ಲ, ನಮ್ಮ ದೈನಂದಿನ ವ್ಯವಹಾರ. ನಮ್ಮ ದೈನಂದಿನ ವ್ಯವಹಾರವನ್ನು ನಾವು ಗಮನಿಸಿಕೊಳ್ಬೇಕು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ನಾವು ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಏನು ಕುಡಿತೀವಿ, ಏನು ನಡಿತೀವಿ, ಏನು ನೋಡ್ತೀವಿ, ಪ್ರತಿಯೊಂದ್ರ ಬಗ್ಗೆ ಅವೇರ್ನೆಸ್ ತಂದುಕೋಬೇಕಾಗಿರೋದು ಏನಕ್ಕೆ ಅಂದರೆ, ಈ ಲೋಭ ಏನು ಮಾಡುತ್ತೆ, ನಮ್ಮ ಜೀವನದಲ್ಲಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಕೊಟ್ಟರೂ ಸಂತೃಪ್ತಿ ಇಲ್ಲ. ಸಂತೃಪ್ತಿಯ ಭಾವದಿಂದ ಹೊರಗಡೆ ಬಂದ್ಬಿಡತ್ತೀವಿ ನಾವು. ಎಷ್ಟು ಕೊಟ್ಟರೂ ಸಮಾಧಾನ ಇಲ್ಲ, ಇನ್ನೂ ಬೇಕಾಗಿತ್ತು ಇನ್ನೂ ಬೇಕಾಗಿತ್ತು. ಸುಖ, ಸಂತೋಷ, ಸಮೃದ್ಧಿ, ಶಾಂತಿ ಅನ್ನೋದು ಆ ಭಗವಂತ ಸಾಕಷ್ಟು ಕೊಟ್ಟು ಕಳಿಸಿದ್ದಾನೆ. ಆದರೆ ನಾವು ಲೋಭಿಗಳು, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೋದಾಗ ಏನಾಯ್ತು, ಇರೋದನ್ನು ಕಳ್ಕೊಂತೀವಿ. ಇದೇನಾಗತ್ತೆ, ಇಲ್ಲಿಂದ ಇನ್ನೂ ಬೇಕು ಅನ್ನೋ ಭಾವ ಸ್ಟಾರ್ಟ್ ಆಗ್ತಾ ಆಗ್ತಾ ಮದ ಬರುತ್ತೆ. ನನ್ನ ಹತ್ರ ಅಷ್ಟಿದೆ, ನನಗಿಷ್ಟಿದೆ, ನನಗೆ ಎಷ್ಟಿದ್ರೂ ನಾನು ಇನ್ನೂ 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 ಮಾಡಬಲ್ಲೆ ನಾನು ಅನ್ನೋಂತಹ ಅಹಮಿಕೆ ಶುರುವಾಗ್ತಾ ಹೋಗುತ್ತೆ. ಆ ಅಹಮಿಕೆ ಬರ್ತಾ ಹೋದಂಗೆ ಏನಾಗುತ್ತೆ, ಮತ್ಸರ ಬೆಳೀತಾ ಹೋಗುತ್ತೆ. ಅವ್ರನ್ನ ನೋಡಿದ್ರೆ, ಇನ್ನು ಹೆಚ್ಚಿರೋರನ್ನ ನೋಡಿದ್ರೆ ಇನ್ನೂ ಹೊಟ್ಟೆ ಕಿಚ್ಚು, ಇನ್ನು ಕಮ್ಮಿ ಇರೋರನ್ನ ನೋಡಿದ್ರೆ ತಾತ್ಸಾರ. ಈ ಭಾವಗಳೆಲ್ಲವೂ ಕೂಡ ನಾವು ಪಾಸಿಟಿವ್ ಆಗಿ ತಗೊಳ್ಳೋದನ್ನು ಬಿಟ್ಟು ನೆಗೆಟಿವ್ ಆಗಿ ತಗೊಳ್ತಾ ಇರೋದ್ರಿಂದ ಇವೆಲ್ಲವೂ ನಮ್ಮಲ್ಲಿ ಪ್ರಾರಂಭ ಆಗ್ತಾ ಇರೋವಂಥದ್ದು. ಇವೆಲ್ಲವೂ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಮತ್ತೆ ಮೊದಲನೇದು ಅಕ್ಸೆಪ್ಟ್ ಮಾಡಬೇಕು, ಅವೇರ್ನೆಸ್ಸಿಂದ ಇರಬೇಕು, ಅಲರ್ಟ್ನೆಸ್ಸಿಂದ ಇರಬೇಕು. ಈ ಮೂರನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಒಂದೊಂದು ಸ್ಥಿತಿಯಲ್ಲಿ ಕೂಡ ನಾನು ಹೇಗೆ ರಿಯಾಕ್ಟ್ ಆಗಬೇಕು, ಕಾಮ ಬಂದಾಗ ಹೇಗೆ ರಿಯಾಕ್ಟ್ ಆಗಬೇಕು, ಕ್ರೋಧ ಬಂದಾಗ ಹೇಗೆ ರಿಯಾಕ್ಟ್ ಆಗಬೇಕು, ಲೋಭ, ಮೋಹ, ಮದ, ಮಾತ್ಸರ್ಯ ಬಂದಾಗ ಹೇಗೆ ರಿಯಾಕ್ಟ್ ಆಗಬೇಕು, ಅದನ್ನು ನನ್ನೊಳಗಿಂದ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋಂಥ ಅವೇರ್ನೆಸ್ ಬೆಳೀತಾ ಹೋಗುತ್ತೆ. ಯಾವಾಗ ಈ ಅವೇರ್ನೆಸ್ನಿಂದ, ಅಕ್ಸೆಪ್ಟೆನ್ಸಿಯಿಂದ ನಾವು ಮುಂದೆ ಹೋಗ್ತೀವೋ ಆಗ 6 ಅದ್ಭುತ ಒಳ್ಳೆಯ ಗುಣಗಳು ನಮ್ಮೊಳಗಡೆ ಪ್ರಾರಂಭ ಆಗುತ್ತೆ. ಯಾವ್ಯಾವುದು ಗೊತ್ತಾ? ಸ್ನೇಹ ಆದಮೇಲೆ ಸಹನೆ, ಕರುಣೆ, ಪ್ರೀತಿ, ಪ್ರೇಮ ಹಾಗೂ ವಾತ್ಸಲ್ಯ. ಈ 6 ಅದ್ಭುತ ಗುಣಗಳು ನಮ್ಮೊಳಗಡೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಇದನ್ನು ಅರಿತುಕೊಂಡು ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ತೀವೋ, ಪಾಸಿಟಿವ್ ವೇನಲ್ಲಿ ತೆಗೆದುಕೊಳ್ತಾ ಹೋಗ್ತೀವೋ, ಈ ಅರಿಷಡ್ವರ್ಗಗಳನ್ನು ಅರಿ 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 ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರನೇ. ಅದನ್ನು ಅರಿತುಕೊಂಡು ಜೀವಿಸೋದಕ್ಕೆ ಪ್ರಾರಂಭಿಸ್ತೀವೋ ಆ 6ನ್ನ ಅರಿತರೆ ಈ 6 ನಮ್ಮದಾಗತ್ತೆ. ಎಲ್ಲರ ಜೊತೆ ಸ್ನೇಹ ಬೆಳೆಯುತ್ತೆ. ಯಾಕೆ? ಯಾರು ಹೆಚ್ಚು ಯಾರು ಕಮ್ಮಿ ಅನ್ನುವಂತಹ ಭಾವ ನಮ್ಮಲ್ಲಿಲ್ಲ. ಆ ಮಾತ್ಸರ್ಯದ ಭಾವದಿಂದ ನಮ್ಮನ್ನು ನಾವು ಅವೇರ್ನೆಸ್ನಿಂದ ಅದನ್ನು ಸರಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲಿ ತಿದ್ದುಕೋಬೇಕೋ ಅಲ್ಲಿ ತಿದ್ದುಕೊಳ್ತಾ ಇದ್ದೀವಿ. ಆಗ ಏನಾಯಿತು, ಎಲ್ಲರ ಜೊತೆ ಸ್ನೇಹ ಶುರುವಾಗತ್ತೆ. ಎಲ್ಲರ ಜೊತೆ ಸ್ನೇಹ ಶುರುವಾದ ಜೊತೆಯಲ್ಲಿ ಏನಾಗತ್ತೆ, ಯಾರು ಏನಂದ್ರೂ ನಾನು ಸಹನೆಯಿಂದ ಸ್ವೀಕಾರ ಮಾಡಬೇಕು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಫಸ್ಟು ಕೇಳಿಸ್ಕೋಬೇಕು. ಆ ಕೇಳಿಸ್ಕೊಂಡ ನಂತರ ನಾನು ರಿಯಾಕ್ಟ್ ಮಾಡಬೇಕು ಅನ್ನೋಂತಹ ಸಹನೆ ನಮ್ಮಲ್ಲಿ ಶುರುವಾಗ್ತಾ ಹೋಗುತ್ತೆ. ಆ ಸಹನೆ ಬಂದಮೇಲೆ ಏನಾಗುತ್ತೆ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಶುರು ಮಾಡ್ತೀವಿ. ಎಲ್ಲರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಇನ್ನೊಂದು ಅರಿವು ಮೂಡುತ್ತೆ, ಪ್ರೇಮ ಅನ್ನುವಂಥ ಅರಿವು. ಏನು ಪ್ರೇಮ ಅಂದರೆ, ಪ್ರೀತಿಗೂ ಪ್ರೇಮಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರೇಮ ಅಂದರೆ ಏನು? ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಇರುವಂತಹದ್ದೇ ಒಂದೇ ಚೈತನ್ಯ. ನಾನು ಹೇಗೆ ನಡ್ಕೊಳ್ತಿದ್ದೀನೋ, ನಾನು ಆ ಸಂದರ್ಭದಲ್ಲಿ ಹೇಗೆ ಇರಬಲ್ಲೆನೋ ಅದೇ ರೀತಿಯಲ್ಲಿ ನೀವು ಇರೋದ್ರಿಂದ ಅಲ್ಲಿ ನಾನು ತಪ್ಪು ನೀನು ಸರಿ ಅನ್ನುವಂತಹ ಭಾವ ಇಲ್ಲ, ಎಲ್ಲವೂ ಸರಿಯಾದದ್ದೇ ಅನ್ನುವಂತಹ ಪ್ರೇಮ ಭಾವ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಆ ಪ್ರೇಮ ಭಾವ ಜಾಗೃತಿ ಆದಮೇಲೆ ಏನಾಗತ್ತೆ, ವಾತ್ಸಲ್ಯ ಬರ್ತಾ ಹೋಗುತ್ತೆ, ಮಾತೃತ್ವ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಏನು ಮಾಡ್ತೀವಿ ನಾವು, ಹೊರಗಡೆ ಎಷ್ಟೋ ಜನ ಮಕ್ಕಳು ಆಟ ಆಡ್ತಾ ಇರ್ತಾರೆ, ನಮ್ಮ ಮಕ್ಕಳನ್ನ ಮಾತ್ರ ಪ್ರೀತಿ ಮಾಡ್ತೀವ? ಇಲ್ಲ, ಎಲ್ಲರನ್ನ ಕರೆದು ಪ್ರೀತಿ ಮಾಡ್ತೀವಿ. ಅಂತಹ ಅದ್ಭುತವಾದ ವಾತ್ಸಲ್ಯ, ಮಾತೃತ್ವದ ಭಾವ ನಮ್ಮಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ.
ಯಾವಾಗ ಈ 6 ಅರಿಷಡ್ವರ್ಗಗಳನ್ನು ಅರಿತೀವೋ ಆಗ ಈ 6 ಅದ್ಭುತ ಗುಣಗಳು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಮತ್ತೆ ಇಲ್ಲಿ ಪ್ರಯತ್ನ ಯಾರು ಪಡಬೇಕು? ನಾವೇ ಪಡ್ಬೇಕಲ್ವಾ? ಎಲ್ಲದಕ್ಕೂ ಯಾರು ಜವಾಬ್ದಾರರು? ಯಾರು ನಮಗೆ ಬೈದ್ರೆ ಯಾರು ಜವಾಬ್ದಾರರು? ಯಾರು ನಮಗೆ ಏನಾರ ಅಂದರೆ ಆಗಲಿ ಅಥವಾ ನಮ್ಮಲ್ಲಿ ಅನಾರೋಗ್ಯದ ಸಮಸ್ಯೆ ಬಂತಂದ್ರೆ ಯಾರು ಜವಾಬ್ದಾರರು? ನಾವೇ. ಅಷ್ಟೇ. ಸರ್ ಸಿಂಪಲ್ ಆಗಿ ಹೇಳೋಗಿದ್ದಾರೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ ಹೇಳಿ. ಬಟ್ ಅದನ್ನು ಒಡಿತಾ ಹೋದರೆ ಒಂದು ಜನ್ಮ ಸಾಕಾಗೋದಿಲ್ಲ ಅದನ್ನು ಪೂರ್ತಿಯಾಗಿ ಅರ್ಥಕೊಳ್ಳೋದಕ್ಕೆ. ಅಷ್ಟು ಅದ್ಭುತವಾದ ಅಣಿಮುತ್ತುಗಳನ್ನು ಹೇಳೋಗಿದ್ದಾರೆ ಸರ್. ವಾಕ್ಕ್ಷೇತ್ರ ಅಂದರೆ ಏನು ಹೇಳೋಗಿದ್ದಾರೆ, ಒಬ್ಬರ ಜೊತೆಯಲ್ಲಿ ಪ್ರೀತಿಯಿಂದ ಇರೋದು ಅಂದರೆ ಏನು ಅಂತ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಅಪ್ಪೋ ದೀಪೋಭವ, ನಿನ್ನ ಬೆಳಕನ್ನು ನೀನೇ ಕಂಡ್ಕೋಬೇಕು ಅನ್ನೋದನ್ನು ತಿಳಿಸಿ ಹೋಗಿದ್ದಾರೆ. ಮತ್ತು ಎಂಥ ಅದ್ಭುತವಾದ ಮಾತುಗಳನ್ನು ಒಂದು ಫಾರ್ಮುಲಾ ರೀತಿಯಲ್ಲಿ ಕೊಟ್ಟು ಹೋಗಿದ್ದಾರೆ ಸರ್. ಫಾರ್ಮುಲಾಸ್ ಕೊಟ್ಟು ಹೋಗಿದ್ದಾರೆ. ಮ್ಯಾಥ್ಸಲ್ಲಿ ನಾವು ಏನು ನೋಡ್ತೀವಿ? ಫಾರ್ಮುಲಾಸೇ. ಮ್ಯಾಥ್ಸ್ ಅಂದ್ರೇ ಫಾರ್ಮುಲಾಸ್. ಬಟ್ ಅದನ್ನು ಅಪ್ಲೈ ಎಲ್ಲಿ ಮಾಡ್ತೀವಿ? ಫಿಸಿಕ್ಸಲ್ಲಿ ಅಪ್ಲೈ ಮಾಡ್ತೀವಿ. ಹೌದಾ? ಮ್ಯಾಥ್ಸಲ್ಲಿ ಫಾರ್ಮುಲಾಸ್ ಇರೋವಂಥದ್ದು, ಆ ಫಾರ್ಮುಲಾಸನ್ನು ಅಪ್ಲೈ ಮಾಡೋದು ಮಾತ್ರ ನಾವು ಫಿಸಿಕ್ಸಲ್ಲಿ. ಯಾಕೆ? ಇಲ್ಲಿ ಎಲ್ಲ ಸರ್ ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ಅದನ್ನು ಎಲ್ಲಿ ಅಪ್ಲೈ ಮಾಡ್ಕೋಬೇಕು? ನಮ್ಮ ಫಿಸಿಕಲ್ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕಲಿಬೇಕಂದ್ರೆ ನಮಗೆ ಧ್ಯಾನ ಬೇಕು, ಅವೇರ್ನೆಸ್ ಬೇಕು. ಅಷ್ಟೇ ಸರ್, ಸಿಂಪಲ್ ಆಗಿ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ಒಡೆದು ಅರ್ಥ ಮಾಡ್ಕೋಬೇಕಾಗಿದೆ ಅಷ್ಟೇ. ಮತ್ತು ಹಿಂಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಯಾರ ಜೀವನ ಅದ್ಭುತವಾಗಿರುತ್ತೆ? ಮತ್ತು ಏನು ಮಾಡ್ತಾ ಇದ್ದೀವಿ ನಾವು ಇವತ್ತು? ಕೇವಲ 1 ಗಂಟೆ 2 ಗಂಟೆ ಇಲ್ಲ ಫುಲ್ ನೈಟ್ ಧ್ಯಾನ ಮಾಡಿದೆ ಅಷ್ಟಕ್ಕೆ ಸೀಮಿತವ? 24 ಗಂಟೆಗಳು ಧ್ಯಾನ ಸ್ಥಿತಿಯಲ್ಲಿ ಇರೋದು ಇಂಪಾರ್ಟೆಂಟಾ? ಯಾವ ರೀತಿ? 24 ಗಂಟೆ ಮತ್ತೆ ಧ್ಯಾನ ಕೂತ್ಕೊಳ್ಳೋದಾ? ಅವೇರ್ನೆಸ್ನಿಂದ ಇರುವಂತಹದ್ದೇ ಅದ್ಭುತವಾದ ಧ್ಯಾನ. ಸರು ಎದ್ದಿದ್ದಾಗ ಕಣ್ಣು ಬಿಟ್ಟಾಗ ಸಹಿತ ನಿಮ್ಮ ಶ್ವಾಸವನ್ನು ಗಮನಿಸಿ ಅಂತ ಹೇಳ್ಕೊಡೋರು, ಅಭ್ಯಾಸ ಮಾಡಿಸೋರು ಸರು. ಕಣ್ಣು ಬಿಟ್ಟೆ, ನೀವು ಕಣ್ಣು ತೆರೆದೇನೆ ಶ್ವಾಸವನ್ನು ಅಭ್ಯಾಸ ಮಾಡ್ರಿ, ಶ್ವಾಸದ ಮೇಲೆ ಗಮನ ಕೊಡ್ರಿ, ಯಾವುದನ್ನು ಯೋಚನೆ ಮಾಡ್ದೆಲ್ಲ ಇರ್ರಿ ಅಂತ ಹೇಳಿ ಅಭ್ಯಾಸ ಮಾಡಿಸೋರು. ಯಾಕೆ ಅಭ್ಯಾಸ ಮಾಡಿಸ್ತಿದ್ರು ಅಂತ ಇವಾಗ ಅರ್ಥ ಆಗ್ತಾ ಇದೆ. ಆ 24 ಗಂಟೆಗಳು ನಮ್ಮ ಶ್ವಾಸದ ಮೇಲೆ ನಾವು ಗಮನ ಇಟ್ಟು ಅವೇರ್ನೆಸ್ನ ನಾವು ಅಭ್ಯಾಸ ಮಾಡ್ಕೊಂಡ್ವಿ ಅಂದರೆ, ಶ್ವಾಸವನ್ನು ಗಮನಿಸೋದು ಅಂದರೆ ಏನು? ಅವೇರ್ನೆಸ್. ದಟ್ ಈಸ್ ದ ಅವೇರ್ನೆಸ್. ಒಂದು ಉಸಿರು ಪಕ್ಕಕ್ಕೆ ಹೋಯ್ತು ಅಂದ್ರೂ ನಾವಲ್ಲಿ ಅವೇರ್ನೆಸ್ ಕಳ್ಕೊಂಡು ಹಾಗಲ್ವಾ? ಆ ಅವೇರ್ನೆಸ್ನ ಅಭ್ಯಾಸ ಮಾಡಿಸೋದಕ್ಕೋಸ್ಕರವೇ ಪತ್ರಿ ಸರು 24 ಗಂಟೆಗಳು ಧ್ಯಾನ ಸ್ಥಿತಿಯಲ್ಲಿ ಇರು ಅಂತ ಹೇಳಿ ಅಭ್ಯಾಸ ಮಾಡಿಸಿರುವಂಥದ್ದು. ಮತ್ತೆ ಇರಬಹುದಾ? ಪ್ರಯತ್ನವನ್ನಾದರೂ ಮಾಡಬಹುದಾ? ಆ ಪ್ರಯತ್ನವನ್ನ ಮಾಡಿದ್ರೆ ನಾವು ಪತ್ರಿ ಸರ್ಗೆ ಕೊಟ್ಟಂತಹ ಗುರು ಕಾಣಿಕೆ ಆಗುತ್ತೆ. ಒಪ್ಕೋಬಹುದಾ? ಈ ಎಲ್ಲ ವಿಚಾರಗಳನ್ನ ಒತ್ತಿ ನಾವು ಹೇಳ್ಕೊಳ್ತಾ ಇದ್ದೀವಿ. ಯಾಕೆ? ನಮ್ಮನ್ನ ನಾವು ರಿಪೇರಿ ಮಾಡ್ಕೋಬೇಕು, ನಮ್ಮನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೋಬೇಕು, ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ನಮ್ಮನ್ನ ನಾವು ಅರಿಬೇಕು, ನಮ್ಮನ್ನ ನಾವು ಮಾರ್ಗದರ್ಶನ ಮಾಡ್ಕೋಬೇಕು ಅಂತ ಯಾಕೆ ಒತ್ತಿ ಹೇಳ್ತಿದ್ದೀವಿ ಅಂತಂದು ಯಾರಿಗಾರು ಗೊತ್ತಿದೆಯಾ? ಯಾಕೆ ಇಷ್ಟೆಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದೀವಿ ನಾವು? ಕೇವಲ ನಮ್ಮ ಆರೋಗ್ಯಕ್ಕೋಸ್ಕರನಾ? ಕೇವಲ ನಮ್ಮ ಸಂತೋಷಕ್ಕೋಸ್ಕರನಾ? ಅಥವಾ ಇನ್ನೂ ಏನಾದ್ರು ಇದೆಯಾ ಇದ್ರ ಹಿಂದೆ? ಐಡಿಯಾ ಇದೆಯಾ ಯಾರಿಗಾರ? ಹೌದು, ವಿಶ್ವಶಕ್ತಿಗೆ ಹೋಗುತ್ತೆ, ವಿಶ್ವಶಕ್ತಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅಷ್ಟೇನಾ ಅಥವಾ ಇನ್ನೂ ಏನಾರ ಇದೆಯಾ? ಆ ಸಮಾಜ ಎಲ್ಲ ಬಂದೋಗುತ್ತೆ ಬಿಡಿ ಅದರೊಳಗೆ. ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ನಾವು ಏನು ಹೇಳ್ಕೊಳ್ತಾ ಇದ್ದೀವಿ? ಭೂಮಿ ತನ್ನನ್ನು ತಾನು ಶಿಫ್ಟ್ ಮಾಡ್ಕೊಳ್ತಾ ಇದೆ, ತನ್ನನ್ನು ತನ್ನ ಡೈಮೆನ್ಷನನ್ನು ಶಿಫ್ಟ್ ಮಾಡ್ಕೊಳ್ತಾ ಇದೆ. ಅದ್ಭುತವಾದ ಪ್ರಪಂಚ ಬರುತ್ತೆ, ಸ್ವರ್ಗ ಕ್ರಿಯೇಟ್ ಆಗೋದ್ರೊಳಗಿದೆ ಅಂತ ನಾವು ಏನೆಲ್ಲ ಮಾತಾಡ್ಕೊಳ್ತಾ ಇದ್ದೀವೋ ಇದೆಲ್ಲವೂ ಕೂಡ ಇದರ ಬ್ಯಾಕ್ಗ್ರೌಂಡ್. ಇವೆಲ್ಲವನ್ನ ನಾವು ಯಾಕೆ ಹೇಳ್ಕೊಳ್ತಾ ಇದ್ದೀವಿ, ಯಾಕೆ ಮಾಡ್ತಿದ್ದೀವಿ ಅಂದರೆ, ಆ ಒಂದು ಅದ್ಭುತ ಪ್ರಪಂಚದ ದ್ವಾರದಲ್ಲಿ ನಿಂತ್ಕೊಂಡಿದ್ದೀವಿ. ಅದ್ರ ಒಳಗಡೆ ಹೆಜ್ಜೆ ಇಡಬೇಕಂದ್ರೆ ಏನು ಬೇಕು? ನಮಗೆ ಎಲಿಜಿಬಿಲಿಟಿ ಬೇಕು.
ಅದು ಬೇಕಲ್ವಾ? ಇವಾಗ ಒಂದು PUC ಇಂದ ನಾವು ಡಿಗ್ರಿ ಕ್ಲಾಸಸ್ಸಿಗೆ ಹೋಗ್ಬೇಕಂದ್ರೇ ನಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಮಾಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆದ್ರೇ ನೆಕ್ಸ್ಟ್ ನಾವು ಹೋಗ್ಲಿಕ್ಕೆ ಸಾಧ್ಯ. ಮತ್ತು ಸಣ್ಣ PU ಡಿಗ್ರಿ ಎಕ್ಸಾಮಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋವಂಥವ್ರು ನಮ್ಮ ಜೀವನದ, ಕೇವಲ ನಮ್ಮ ಈ ಶರೀರದ ಜೀವನದದ್ದಲ್ಲ, ನಮ್ಮ ಆತ್ಮ ಜೀವನದ ಮೊಟ್ಟ ಪ್ರಮುಖವಾದ ಹಂತದಲ್ಲಿ ನಾವಿದ್ದೀವಿ ಅಂದರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ. ಅದರ ಪ್ರಾಮುಖ್ಯತೆಯನ್ನು ನೆಕ್ಸ್ಟ್ ಸೆಷನಲ್ಲಿ ನಾನು ಹೇಳ್ತೀನಿ ನಿಮಗೆ. ಅದು ಏನಕ್ಕೆ ಇಂಪಾರ್ಟೆಂಟ್, ಅದು ಏನಕ್ಕೆ ನಾವು ಅಲ್ಲಿಗೆ ಹೋಗಬೇಕು, ಅದು ಏನು, ಸ್ವರ್ಗ ಅಂದರೆ ಏನು, ಇವೆಲ್ಲವನ್ನ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಮತ್ತೆ ಡಿಸ್ಕಷನ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟೊತ್ತು ಹೇಳಿದ್ರೊಳಗೆ ನಿಮ್ಗೆ ಏನಾರ ಡೌಟ್ ಇದ್ದರೆ, ಏನಾರ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮುಕ್ತವಾಗಿ ಹಂಚ್ಕೋಬಹುದು. ಧ್ಯಾನವನ್ನು ಮಾಡುವಾಗ ನಾನು ಹೇಳಿಲ್ಲ, ಧ್ಯಾನದ ಮಧ್ಯದಲ್ಲಿ ಸಂಕಲ್ಪಿಸಿಕೊಳ್ಳಿ ಅಂತ ಹೇಳಿದೆ. ಈಗ ಒಂದು ಪುಟ್ಟ ಮಗು ಇರುತ್ತೆ, ಪುಟಾಣಿ ಮಗು, ಅದಕ್ಕೇನು ಗೊತ್ತಿಲ್ಲ, ಏನು ಮಾಡಬೇಕು, ಏನು ತಿನ್ನಬೇಕು ಏನು ಗೊತ್ತಿಲ್ಲ. ತಂದೆ ತಾಯಿ ಆದಂಥವ್ರು ಏನು ಮಾಡ್ತಾರೆ, ಅದಕ್ಕೆ ಯಾವುದು ಒಳ್ಳೆಯದು, ಯಾವುದನ್ನು ತಿಂದರೆ ನಿನ್ನ ಆಹಾರ ಕರೆಕ್ಟಾಗಿರುತ್ತೆ, ನಿನಗೆ ಶಕ್ತಿ ಬರುತ್ತೆ ಅಂತ ಹೇಳ್ಕೊಡ್ತೀವ ಇಲ್ಲ? ಅಂದರೆ ಏನು, ನಮಗೆ ನಾವೇ ಇಲ್ಲಿ ಹೇಳ್ಕೊಡ್ತಾ ಇರೋವಂಥದ್ದು. ಯಾವುದು ಸರಿಯಾದ ಮಾರ್ಗ, ನೀನು ಯಾವುದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು. ಆಪ್ಷನ್ಸ್ ತುಂಬ ಇರುತ್ತೆ, ಆದರೆ ಯಾವುದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕು ಅನ್ನೋವಂಥದ್ದು ಇಂಪಾರ್ಟೆಂಟ್. ಅದು ನಮಗೆ ಸಂಕಲ್ಪ ಅಂತ ನಾವು ಹೇಳ್ತೀವಿ ಅಷ್ಟೇನೆಯ. ಯಾವುದು ಕರೆಕ್ಟ್ ಚಾಯ್ಸ್ ಅದು ಸಂಕಲ್ಪ ಅಂದರೆ. ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಏನು ಬೇಕಾದ್ರೂ ಹೇಳ್ಕೋಬಹುದು. ಅದನ್ನು ಅಫರ್ಮೇಷನ್ಸ್ ಅಂತಲೂ ಹೇಳ್ಕೋಬಹುದು, ಸಂಕಲ್ಪ ಅಂತ ಹೇಳ್ಕೋಬಹುದು, ಏನು ಬೇಕು ಅದನ್ನು ಚಾಯ್ಸ್ ಮಾಡ್ಕೊಳ್ತಿರೋದು ಅಂತಲೂ ಹೇಳ್ಕೋಬಹುದು. ಏಕೆಂದರೆ ಈ ವಿಶ್ವದಲ್ಲಿ ಹೇಳದ್ನಲ್ಲ, ಒಂದು ಅಡುಗೆಯ ತಟ್ಟೆ ಥರ ಪೂರ್ತಿ ಅಡುಗೆ ತುಂಬಿದೆ, ಅದರೊಳಗೆ ಯಾವ್ದು ತಿನ್ನಬೇಕು ಅನ್ನೋದು ಚೂಸ್ ಮಾಡ್ಕೋಬೇಕಲ್ವಾ ನೀವು. ನಿಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತ ಹೇಳಿ ಚೂಸ್ ಮಾಡ್ಕೊಂಡು ತಿಂತೀರಾ, ಅಥವಾ ಎಲ್ಲವನ್ನೂ ಒಟ್ಟಿಗೆ ತಿಂತೀರಾ? ಸಾಧ್ಯನೇ ಇಲ್ಲ. ಎಲ್ಲವನ್ನೂ ನಾನು ತಿಂತೀನಿ ಹೊಟ್ಟೆ ತುಂಬ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಟೇಸ್ಟ್ ಮಾಡಬಹುದು, ಆದರೆ ಮೇನ್ ಕೋರ್ಸ್ ಅಂತಂದು ಒಂದಿರುತ್ತಲ್ವ, ಹಾಗೇನೆ ಇದು ಸಂಕಲ್ಪ ಅಂದರೆ. ಮೇನ್ ಕೋರ್ಸ್ ಯಾವುದನ್ನು ತಿನ್ಬೇಕು ನಾನು ಅನ್ನೋದನ್ನು ಡಿಸೈಡ್ ಮಾಡ್ತೀವಲ್ಲ, ಅದನ್ನು ಸಂಕಲ್ಪ ಅಂತ ಹೇಳ್ತೀವಿ. ಅದನ್ನು ಅಫರ್ಮೇಷನ್ಸ್ ಅಂತ ಬೇಕಾದ್ರೂ ನೀವು ಅನ್ಕೋಬಹುದು. ಯಾಕೆ, ಅಲ್ಲಿ ಕೊಡ್ತಾ ಇರೋದೇನು, ನಮಗೆ ಸರಿಯಾದ ಮಾರ್ಗವನ್ನು ನಮಗೆ ನಾವೇ ಸೂಚಿಸ್ಕೊಳ್ತಾ ಇದ್ದೀವಿ. ಯಾರೋ ಬಂದು ಹೇಳ್ತಾ ಇಲ್ಲ, ನಮ್ಮ ಆತ್ಮ ಚೈತನ್ಯವೇ ನಮಗೆ ಇಂಥದ್ದನ್ನು ಚೂಸ್ ಮಾಡ್ಕೋ ಅಂತ ಹೇಳುತ್ತೆ. ಆ ವೇನಲ್ಲಿ ಹೋಗ್ತೀವಿ ನಾವು, ಅಷ್ಟೇ ಸಂಕಲ್ಪ ಅಂದರೆ. ಇನ್ನೇನಾದರೂ ಕ್ವಶನ್ಸ್? ಮುಕ್ತವಾಗಿ ಹೇಳಿ, ಅದಕ್ಕೇನಿಲ್ಲ. ಇಲ್ಲಿ ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಿಲ್ಲ, ಎಲ್ಲರೂ ಎಸ್. ಅದಕ್ಕೆ ಅಭ್ಯಾಸ ಮಾಡಬೇಕು ಅಂತ ಹೇಳೋದು. ಅಭ್ಯಾಸ ಮಾಡಬೇಕು, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ ಭಗವದ್ಗೀತೆನಲ್ಲಿ, ಅಭ್ಯಾಸ ಮಾಡು. ಒಂದೇ ಸರ್ತಿಗೆ ಯಾವುದು ಬರಲ್ಲ. ಯಾಕೆಂದರೆ ಎಷ್ಟೋ ಜನ್ಮಗಳಿಂದ ನಾವು ಈ ಥರ ಇದನ್ನು ತೆಗೆದುಕೊಂಡು ಇದೇ ಅಭ್ಯಾಸ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದನ್ನೇ ಕೇಳಿ 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 ಅದೇ ಥರನೇ ನಮ್ಮ ಆಲೋಚನೆ ಹೋಗ್ತಿದೆ. ಅದರಿಂದ ಪಕ್ಕಕ್ಕೆ ಬಂದು ಆಲೋಚನೆ ಮಾಡು ಅಂದರೆ ಕಷ್ಟ ಆಗತ್ತೆ, ಸಹಜ ಅದು. ಆದರೆ ನಿಮ್ಗೆ ಅವೇರ್ನೆಸ್ ಇದೆ, ಯಾವುದು ಕರೆಕ್ಟು ಯಾವುದು ರಾಂಗ್ ಅನ್ನೋದು ಅವೇರ್ನೆಸ್ ಇದೆ. ಆಗ ಏನು ಮಾಡ್ಬೇಕು, ಅಭ್ಯಾಸ ಮಾಡಬೇಕು. 10 ಸಿಚುಯೇಷನ್ನಲ್ಲಿ ಅಟ್ಲೀಸ್ಟ್ ಒಂದನ್ನಾದರೂ ನಾವು ಮಾಡ್ಕೋಬೋದಲ್ವಾ. ಹಾಗೆ ಅಭ್ಯಾಸ ಮಾಡ್ತಾ 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 ಒಂದಿನ 2 ಆಗುತ್ತೆ, ಇನ್ನೊಂದಿನ 3 ಆಗುತ್ತೆ. ಆ ರೀತಿ ಇಂಟೆನ್ಸಿಟಿಯನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಮತ್ತೆ ಮ್ಯಾನಿಫೆಸ್ಟೇಷನ್ ಅಂತಂದರೆ 2 ರೀತಿಯಲ್ಲಿ ತೆಗೆದುಕೊಳ್ಬೋದು. ಈಗ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಭೌತಿಕ ಪ್ರಪಂಚಕ್ಕೆ ಬರುವಂಥದ್ದು. ಈಗ ನಮಗೆ ಹಶ್ವಾಗ್ತಾ ಇದೆ, ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಹೊಟ್ಟೆ ತುಂಬುತ್ತಾ? ಇಲ್ಲ. ಅದಕ್ಕೇನು ಮಾಡಬೇಕು, ಅಡುಗೆ ಮಾಡಬೇಕು, ಅಂಗಡಿಯಿಂದ ಸಾಮಾನು ತರಬೇಕು, ಸಾಮಾನು ತಂದಿದ್ದನ್ನು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿದ್ದನ್ನು ಅಡುಗೆ ಮಾಡಬೇಕು, ಅಡುಗೆ ಮಾಡಿದ್ದನ್ನು ಬಡಿಸ್ಕೋಬೇಕು, ಬಡಿಸ್ಕೊಂಡ ನಂತರ ತಿಂತೀವಿ. ಇಷ್ಟು ಲಾಂಗ್ ಪ್ರೊಸೆಸ್ ಇದೆ ಅಲ್ವಾ. ಮತ್ತು ನಿಮ್ಮ ಥಾಟ್ ಏನು, ಹೊಟ್ಟೆ ಹಶ್ವಾಗ್ತಿದೆ, ಏನಾರು ತಿನ್ನಬೇಕು, ಇಷ್ಟೇ ನಿಮ್ಮ ಸಂಕಲ್ಪ. ಆದರೆ ಅದು ಭೌತಿಕ ರೂಪಕ್ಕೆ ಬರಬೇಕಂದ್ರೆ ಎಷ್ಟು ಕಾರ್ಯಗಳು ನಡಿಬೇಕು,
ಇದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಇದು ನಮ್ಮ ಆಲೋಚನೆಗಳು ವಿಶ್ವಕ್ಕೆ ತಲುಪಿ ಅಲ್ಲಿಂದ ಮ್ಯಾನಿಫೆಸ್ಟೇಷನ್ ಆಗೋದು ಒಂದು ರೀತಿಯಲ್ಲ, ಆದರೆ ಭೌತಿಕ ರೂಪದಲ್ಲಿ ಕೂಡ ಇನ್ನೊಂದು ರೀತಿಯಲ್ಲಿ ನಡೀತಾ ಇರುತ್ತೆ. ಇವಾಗ ನಾನು ಹೇಳಿದ್ದು ಭೌತಿಕ ಎಕ್ಸಾಂಪಲ್ ನಿಮಗೆ. ಅದೇ ರೀತಿಯಲ್ಲಿ ನಮ್ಮ ಆಲೋಚನೆಗಳು, ಪ್ರತಿಯೊಂದು ಆಲೋಚನೆಗಳು ಕೂಡ ವಿಶ್ವಕ್ಕೆ ತಲುಪುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ನನ್ನ ಸ್ನೇಹಿತರು ಮಾಡ್ತಾ ಇದ್ದಂತಹ ಎಕ್ಸ್ಪೆರಿಮೆಂಟ್ಸ್ಗಳು. ನಾವೊಂದು 5 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ, ಕಂಪ್ಲೀಟ್ ಸ್ಪಿರಿಚುವಲ್ಲೇ, ಇನ್ನೇನು ನಮ್ಮ ಮಧ್ಯದಲ್ಲಿ ಇನ್ನೇನು ಮಾತುಕತೆ ಇರೋದಿಲ್ಲ. ಎಷ್ಟು ಅದ್ಭುತವಾಗಿ ಮ್ಯಾನಿಫೆಸ್ಟೇಷನ್ ಅಂದರೆ ಆಲೋಚನೆಗಳನ್ನು ಕ್ರಿಯೇಟ್ ಮಾಡ್ತಿದ್ವಿ ಅಂದರೆ, ಎಲೆಕ್ಟ್ರಿಕ್ ಗಾಡಿಗಳು ಇವಾಗ ಏನು ಬರ್ತಾ ಇದೆ, 4 ವರ್ಷಕ್ಕೆ ಮುಂಚೆ ಈ ಥರ ಬರಬೇಕು ಅಂತ ಹೇಳಿ ನಾವು ಆಲೋಚನೆಗಳ ಮುಖಾಂತರ ನಾವು ಅದನ್ನು ರಿಲೀಸ್ ಮಾಡಿದ್ವಿ. ಎಲೆಕ್ಟ್ರಿಕ್ ಬೈಕ್ ಮಾತ್ರ ಅಲ್ಲ, ಕಾರ್ ಕೂಡ ಬರಬೇಕು. ಅದಕ್ಕೆ ಮುಖ್ಯ ಕಾರಣ ಆದಂಥವ್ರು ಶ್ರೀಕಾಂತ್ ಸರ್ ಇಲ್ಲೇ ಇದ್ದಾರೆ. ಅವ್ರಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕು. ಯಾಕೆಂದ್ರೆ ಹೈಬ್ರಿಡ್ ಎರಡರಲ್ಲಿ ಕೂಡ ಪ್ರತಿ ಮಾಸ್ಟರು ಅವ್ರ ಕ್ಲಾಸ್ ಆದಮೇಲೆ ನಿಮ್ಮ ಅನುಭವಗಳು ಏನು ಅಂತ ಹೇಳಿ ಕೇಳ್ತಾರೆ. ಆದರೆ ಇನ್ಮೇಲಿಂದ ಶೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್. ಯಾಕೆ ಕೇಳಲ್ವಾ ನೀವು? ಕೇಳಿದ್ರೆ ಅವ್ರು ಹೇಳೋದಿಲ್ಲ. ಆಚರಣೆಗೆ ತೆಗೆದುಕೊಂಡು ಬಂದು ಅದನ್ನು ಅಳವಡಿಸ್ಕೊಂಡು ನಂತರ ಹೇಳುವುದು ಅನುಭವ ಆಗತ್ತೆ. ಮೌನ ಮತ್ತು ಸಾಕ್ಷಿಯಾಗಿರುವಂಥದ್ದು ಅವೆರಡು ಡಿಫ್ರೆನ್ಸ್. ನಮ್ಮ ಮೈಂಡ್ ಸೈಲೆಂಟ್ ಆದಾಗ, ಮೌನಕ್ಕೆ ಮತ್ತು ಸಾಕ್ಷಿಗೆ ಡಿಫ್ರೆನ್ಸ್ ಏನು ಅಂತಂದರೆ, ನಮ್ಮ ಮೈಂಡನ್ನು ಸ್ಟಾಪ್ ಮಾಡ್ತೀವಿ, ನಮ್ಮ ಮೈಂಡ್ ಸೈಲೆನ್ಸ್ ಆಗುತ್ತೆ. ಏನು ಮಾಡ್ತಿದ್ವಿ ಧ್ಯಾನದಲ್ಲಿ? ನಾವೇನು ಮಾಡ್ತಿದ್ದೀವಿ, ನಮ್ಮ ಮೈಂಡ್ ವರ್ಕನ್ನು ಸ್ಟಾಪ್ ಮಾಡ್ತಾ ಇದ್ದೀವಿ. ಆಗ ಏನಾಯಿತು? ಸೈಲೆನ್ಸ್ ಬಂತು, ಮೌನ ಬಂತು. ಮೌನ ಮಾತ್ರ ಸ್ಟಾರ್ಟ್ ಆಯಿತು. ಆ ಮೌನ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಮ್ಮ ಅಂತಃಕರಣ ಅನ್ನೋದು ಮಾತಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮ ಅಂತರಂಗದಿಂದ ಇಂಟ್ಯೂಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಂತರಂಗ ಡಿಸಿಷನ್ ಮೇಕಿಂಗಿಗೆ ಹೋಗುತ್ತೆ, ಹೊರಗಿಂದ ಅಲ್ಲ. ಒಳಗಿನಿಂದ ತೆಗೆದುಕೊಂಡಂತಹ ಡಿಸಿಷನ್ನನ್ನು ಮಾತಾಡ್ತೀವಲ್ಲ, ಅದು ಸಾಕ್ಷಿಯಾಗಿರುವಂತಹದ್ದು. ಗೊತ್ತಾಯ್ತಲ್ಲ ಡಿಫ್ರೆನ್ಸ್? ಮೌನವಾಗಿರೋದು, ಸಾಕ್ಷಿಯಾಗಿರುವಂಥದ್ದು. ಇಲ್ಲಿ ಪ್ರತಿಯೊಂದು ಕೂಡ ಶಕ್ತಿಯಿಂದ ನಡೆಯುವಂಥದ್ದು, ಶಕ್ತಿಯ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇರುವಂಥದ್ದು. ಇದು ನಾವು ಕರೆಂಟ್ ಆಗ್ಬೋದು, ವೆಹಿಕಲ್ ಇರ್ಬೋದು, ಎಲ್ಲದರಿಂದ ನಾವು ನೀರು ಮೇಲಿಂದ ಬಿದ್ದಾಗ ಆ ಟರ್ಬೊನೇಟ್ ರನ್ ಆಗೋದ್ರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಹಾಗೆಯೇ ನಾವು ವೆಹಿಕಲ್ ಓಡಿಸ್ತಿದ್ದೀವಿ ಅಂದರೆ ಆ ಚಕ್ರಗಳು ಟರ್ನ್ ಆದ್ರೇ ಎನರ್ಜಿ ರಿಲೀಸ್ ಆಗಿ ಗಾಡಿ ಮುಂದೆ ಹೋಗುವಂಥದ್ದು. ಹೀಗೆ ಪ್ರತಿಯೊಂದು ಕೂಡ ಎನರ್ಜಿಗೆ ಸಂಬಂಧಪಟ್ಟಿರುವಂಥದ್ದು. ಈ ಥರ ಎನರ್ಜಿಗೆ ಸಂಬಂಧಪಟ್ಟಿರುವಂಥದ್ದನ್ನು, ಈ ಥರ ಥಾಟ್ಸನ್ನೆಲ್ಲ 2020ಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಂಥದ್ದು. ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ವಿ, ಬಟ್ ಅದ್ರ ಮುಂದಿಂದ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ 25-26 ನಾವು ಅದರ ರಿಸಲ್ಟನ್ನು ನೋಡ್ತಾ ಇದ್ದೀವಿ. ಬಹಳ ಅದ್ಭುತ ಅನ್ನಿಸ್ತಾ ಇದೆ. ಅರೆ, ನಾವು ಅವತ್ತು ಥಾಟ್ ರಿಲೀಸ್ ಮಾಡಿದ್ದು ಇವತ್ತು ಮ್ಯಾನಿಫೆಸ್ಟೇಷನ್ ಆಗಿದೆ, ಅದು ರಿಯಲ್ ಆಗಿ ನಾವು ನೋಡ್ತಿದ್ದೀವಿ ಅಂದರೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ? ಹಾಗೆಯೇ ಒಬ್ಬ ಸ್ತ್ರೀ ಅಂದರೆ, ಪ್ರತಿಯೊಬ್ಬ ಸ್ತ್ರೀಗೂ ನಾನು ತುಂಬ ಕಮ್ಮಿ, ನನ್ನನ್ನು ಎಲ್ಲರೂ ಅಬಲೆ ಅಂತ ಹೇಳ್ತಾರೆ, ಈ ಥರ ಎಲ್ಲ ನಮ್ಮ ಭಾವನೆಗಳಿತ್ತಲ್ವ. ಅದನ್ನು ಶ್ರೀಕಾಂತೇ ನಮಗೆ ಹೇಳ್ಕೊಟ್ಟಿದ್ದು, ನೀವು ಯಾರಿಗೂ ಕಮ್ಮಿ ಅಲ್ಲ, ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ, ಅದನ್ನು ನೀವು ಹೇಗೆ ಅದನ್ನು ಬಳಸ್ಕೋಬೇಕು ಅನ್ನೋದನ್ನು ನೀವು ಗುರ್ತಿಸ್ಕೊಳ್ರಿ, ನಿಮ್ಮ ಸೆಲ್ಫ್ ಲವ್ವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಹ್ಯಾಟ್ಸ್ ಆಫ್ ಅವರಿಗೆ. ಆಗ ನಾವು ಒಂದು ಡಿಸಿಷನ್ ತಗೊಂಡಿದ್ದು, ಗೌರ್ಮೆಂಟಿಂದನೇ ವರ್ಕಿಂಗ್ ವುಮೆನ್ಸ್ಗೆ ಪೀರಿಯಡ್ಸ್ ಟೈಮ್ ಅಂದರೆ ಎಷ್ಟು ಹೆವಿ ವರ್ಕ್ ಇರುತ್ತೆ, ಎಷ್ಟು ಫ್ಲೋ ಇರುತ್ತೆ, ಎಷ್ಟು ಸ್ಟ್ರೈನ್ ಆಗುತ್ತೆ, ಅದೆಲ್ಲರಿಗೂ ಪ್ರತಿಯೊಂದು ಹೆಣ್ಣಿಗೂ ಗೊತ್ತಿರೋಂಥ ವಿಚಾರ. ಆಕೆ ಆ ಪೀರಿಯಡ್ಸಿಗೆ ಬಂದಾಗ ಗೌರ್ಮೆಂಟಿಂದನೇ ಅಟ್ಲೀಸ್ಟ್ 1 ಡೇ ಲೀವ್ ಅನ್ನೋದು ಅವರಿಗೆ ಸ್ಯಾಂಕ್ಷನ್ ಆಗಬೇಕಂತ ಹೇಳಿ ಥಾಟ್ ರಿಲೀಸ್ ಮಾಡಿದ್ವಿ. ಮಂತ್ಲಿ ಒನ್ಸ್, ಯಾವಾಗಲೂ ಒಂದು ಸಾರ್ತಿ ಅಲ್ಲ, ಪ್ರತಿ ತಿಂಗಳು ಆಕೆಗೆ ಆ ಒಂದು ರಜಾ ಅನ್ನೋದು ಕೊಡಬೇಕು ಅಂತ ಹೇಳಿ ನಾವು ಸುಮ್ಮನೆ ಅದನ್ನು ಇದು ಮಾಡಿದ್ರೆ, ಕರ್ನಾಟಕ ಗೌರ್ಮೆಂಟು ಈಗ ಸ್ಯಾಂಕ್ಷನ್ ಮಾಡಿದೆ, 1 ಡೇ ಲೀವ್ ಕೊಡಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಆಗಿದೆ. ಇವಾಗ ಸದ್ಯಕ್ಕೆ ಶಿಕ್ಷಣ ಸಂಸ್ಥೆಯಿಂದ ಸ್ಯಾಂಕ್ಷನ್ ಆಗಿದೆ ಟೀಚರ್ಸಿಗೆ ಅಂತ ಹೇಳಿ. ಸರಿದಾ?
ಹೀಗೆ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಹೋದಾಗೆ ಸೀರೆ ಉಡೋದ್ರಿಂದ ಏನು ಪ್ರಯೋಜನ, ಸೀರೆನಲ್ಲಿ ಯಾಕೆಂದ್ರೆ ನಾವು ಎಲ್ಲೇ ಹೋಗ್ಲಿ ಅದರೊಳಗೂ ಡಿಸೆಂಬರ್ 21 ಹೌದು ಅಂದ್ರೆ ಅಲ್ಲಿಗೆ ನಮಗೆ ಸಾಕ್ಷಿ ಸಿಗ್ತಾ ಹೋಗ್ತಿದೆಯಾ, ನಾವು ಮಾಡಿದಂತಹ ಪ್ರತಿಯೊಂದು ಆಲೋಚನೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಒಂದು ಅದ್ಭುತ ಉದಾಹರಣೆಗಳು ಸಿಗ್ತಾ ಇದೆಯಾ ಇವತ್ತು. ಹಾಗೇನೆ ಸರ್ಗೆ ಒಂದು ಕ್ವಶನ್ ಕೇಳಿದ್ರೆ ಅದ್ರ ಉತ್ತರ ಆಳದಿಂದ ಬರಬೇಕು, ಅದ್ರ ಕ್ಲಾರಿಟಿ ಸಿಕ್ಬಿಡ್ಬೇಕು, ಅಂತಹ ಒಂದು ಸ್ವಭಾವ. ಅವ್ರು ಕೇಳಿದಂಥ ಕ್ವಶನ್ನಿಗೆ ನಮ್ಮ ಅಂತರಂಗದಿಂದ, ಈ ಮೈಂಡಿನ ಉಪಯೋಗ ಇಲ್ಲ, ಈ ಮೈಂಡಿನ ಪ್ರಭಾವ ಇಲ್ದಲೆ ಅಂತರಂಗದಿಂದ ಏನು ಉತ್ತರ ಬರುತ್ತೆ ಅಂತಂದು ಹೇಳುವಂಥ ನಾವು 4 ಜನ ಫ್ರೆಂಡ್ಸ್. ಹೀಗೆ ಅವ್ರ ಕ್ವಶನ್ ಕೇಳೋದು, ನಾವು ಒಳಗಿಂದ ಆನ್ಸರ್ಸ್ನ ಹುಡ್ಕೋದು, ಹೀಗೆ ಅದ್ಭುತವಾದ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ವಿ. ಸರಿಗೆ ಒಂದು ಸಾರ್ತಿ ಅನ್ನಿಸ್ತಂತೆ, ಪಂಜಾಬಿ ಡ್ರೆಸ್ಸಲ್ಲಿ ನೋಡ್ತೀವಿ ಹೆಣ್ಮಕ್ಳನ್ನ, ಟೀ ಶರ್ಟ್ ಪ್ಯಾಂಟಲ್ಲಿ ನೋಡ್ತೀವಿ, ಆದರೆ ಎಂಥ ಸಾಧಾರಣ ಸೀರೆ ಉಟ್ಟರೂ ಕೂಡ ಆ ಸ್ತ್ರೀಯ ಮುಖದಲ್ಲಿ ಅದ್ಭುತವಾದ ಕಳೆ ಉಂಟಾಗತ್ತೆ. ಏನು ಡಿಫ್ರೆನ್ಸ್, ಯಾಕೆ ಆ ಡಿಫ್ರೆನ್ಸ್ ಯಾಕೆ ಅನ್ನೋದನ್ನ ಅವ್ರು ಪ್ರಶ್ನೆ ಹಾಕಿದ್ರು. ಹೀಗೆ ನೋಡ್ತಾ ಹೋದ್ರೆ ಸೀರೆಯಲ್ಲಿ ಅಡಗಿರುವಂಥ ಅದ್ಭುತವಾದ ಜ್ಞಾನ ಸಿಗ್ತಾ ಹೋಯ್ತು ನಮಗೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳ್ತೀರಾ? ಏಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು, ಪ್ರತಿಯೊಬ್ಬ ಸ್ತ್ರೀ ಕೂಡ ಅರಿತುಕೊಳ್ಬೇಕಾಗಿರುವಂಥ ವಿಚಾರ ಇದು. ನಾವು ಸೀರೆಯನ್ನ ಎಲ್ಲಿಂದ ಉಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ? ಫಸ್ಟ್ಗೆ ನಮ್ಮಲ್ಲಿ ಎಷ್ಟು ಚಕ್ರಗಳಿದೆ? ಇದನ್ನ ಮಾಡ್ಬೇಕಾದ್ರೆ ಉತ್ತರ ಕೊಟ್ಟಿದ್ದು ರಾಜರಾಜೇಶ್ವರಿ ಮಾತೆ, ಅನಸೂಯ ಮಾತೆ ಮುಖಾಂತರ ಕೊಟ್ಟಂತ ಆನ್ಸರ್ ಇದು. ಅವರು ಕನೆಕ್ಟ್ ಆಗಿ ಹೇಳಿದಂಥ ವಿಚಾರಗಳಿವು. ರಾಜರಾಜೇಶ್ವರಿ ಮಾತೆ ಅನಸೂಯ ಮಾತೆಗೆ ಸೀರೆಯನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸುವಾಗ ಹೇಳಿರುವಂಥ ಅದ್ಭುತ ಜ್ಞಾನ ಇದು. ನಮ್ಮಲ್ಲಿ 6 ಚಕ್ರಗಳಿದೆ. ಸಹಸ್ರಾರ ಅನ್ನುವಂಥದ್ದು ಸ್ಥಿತಿ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಹಾಗೂ ಆಜ್ಞಾಚಕ್ರ ಅಲ್ವಾ. ನಾವು ಸೀರೆಯನ್ನು ಉಡೋದು ಎಲ್ಲಿಂದ? ನಾವು ಸೀರೆ ಮಣಿಪುರ ಚಕ್ರದಿಂದ ಪ್ರಾರಂಭಿಸ್ತೀವಿ. ಮಣಿಪುರ ಚಕ್ರದಿಂದ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ನಾವು ಏನು ಮಾಡ್ತೀವಿ? ಪೆಟಿಕೋಟ್ ಟಕ್ ಮಾಡ್ತೀವಿ. ಅಂದರೆ ಏನು ಮಾಡ್ತೀವಿ? ಆ ಮಣಿಪುರ ಚಕ್ರದಲ್ಲಿ ಇರುವಂತಹ ಶಕ್ತಿಯನ್ನು ಆಕ್ಟಿವೇಟ್ ಮಾಡ್ತೀವಿ. ಅಲ್ಲಿಂದ ಪ್ರಾರಂಭ ಆದಂತಹ, ಯಾಕೆಂದರೆ ಸ್ತ್ರೀಯ ಶಕ್ತಿ ಪ್ರಾರಂಭ ಆಗೋದೇ ಮಣಿಪುರ ಚಕ್ರದಿಂದ. ಇನ್ನು 2 ಚಕ್ರ ಆಲ್ರೆಡಿ ಆಕ್ಟಿವೇಟ್ ಆಗೋಗ್ಬಿಟ್ಟಿರುತ್ತೆ ಸ್ತ್ರೀಯರಲ್ಲಿ. ಮಣಿಪುರ ಚಕ್ರದಲ್ಲಿ ಪ್ರಾರಂಭಿಸಿದಾಗ ಅದರ ಮೇಲೆ ಒತ್ತಡ ಕೊಡೋದ್ರಿಂದ ಆ ಮಣಿಪುರ ಚಕ್ರ ಅನ್ನುವಂಥದ್ದು ಆಕ್ಟಿವೇಟ್ ಆಗುತ್ತೆ. ಮತ್ತು ಸೀರೆ, ನಾವು ಇವಾಗ ಡ್ರೆಸ್ಸಸ್ ಹಾಕ್ಕೊಳ್ತೀವಿ, ಎಷ್ಟು ಮಹಾ ಇರುತ್ತದು? ಸಣ್ಣ ಸಣ್ಣದು. ಬಟ್ ಸೀರೆ ಮಾತ್ರ ಇವಾಗಂತೂ 5.5 ಮೀಟ್ರಿಗೆ ಶಿಫ್ಟ್ ಆಗಿದೆ. ಬಟ್ ಹಿಂದಿನ ಕಾಲದಲ್ಲಿ ಎಷ್ಟಿರ್ತಿತ್ತು? 8 ಗಜ ಇರ್ತಿತ್ತು. 8 ಗಜ 9 ಗಜ ಇದ್ದಂತಹ ಸೀರೆಯನ್ನ ಆಕೆ ಎಲ್ಲಿಂದ ಶುರು ಮಾಡ್ತಿದ್ಲು? ತನ್ನ ಮಣಿಪುರ ಚಕ್ರದಿಂದಲೇ ಪ್ರಾರಂಭಿಸ್ತಾ ಇದ್ಲು. ಮಣಿಪುರ ಚಕ್ರ ಅಂತಂದ್ರೇನೆ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ ಅದನ್ನ. 2ನೆಯ ಮಿದುಳು. ಮಿದುಳು ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಶರೀರದ ಯಾವ ಅಂಗಾಂಗದಲ್ಲಿ ಏನು ಏರುಪೇರಾದರೂ ಸಹಿತ ಫಸ್ಟ್ ಇನ್ಫಾರ್ಮೇಶನ್ ನಮಗೆ ಕೊಡೋದು ಮಿದುಳು. ಅದೇ ರೀತಿಯಲ್ಲಿ ನಮ್ಮನ್ನ ರೂಪಿಸುವಂತಹ ಅದ್ಭುತವಾದ ಶಕ್ತಿ ಇರುವಂಥದ್ದು ಮಣಿಪುರ ಚಕ್ರದಲ್ಲಿ. ಅಲ್ಲಿಂದ ಸ್ಟಾರ್ಟ್ ಮಾಡೋದಕ್ಕೆ ಅದೇ ಇಂಡಿಕೇಶನ್. ಏಕೆಂದರೆ ಆಲ್ರೆಡಿ ಸ್ತ್ರೀಯರಲ್ಲಿ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಇವು 3 ಕೂಡ ಆಕ್ಟಿವೇಟ್ ಆಗೋಗಿರುತ್ತೆ. ಇನ್ನು ಆ ಮಣಿಪುರದಲ್ಲಿ ಸ್ಟ್ರೆಸ್ ಕೊಡೋದ್ರಿಂದ ಅದನ್ನ ಇನ್ನೂ ಆಕ್ಟಿವೇಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಒಂದು ರೌಂಡ್ ತಗೊಳ್ತೀವಿ ಸ್ಯಾರಿಯನ್ನು ಉಡೋ ರೀತಿಯನ್ನು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಹಿಂಗೆ ರೌಂಡ್ ತಗೊಳ್ತೀವಿ? ನಮ್ಮ ಎನರ್ಜಿ ಸಿಸ್ಟಮ್ ಅನ್ನೋದು ರೊಟೇಟ್ ಆಗ್ತಾ ಇರುತ್ತೆ. ಒಂದು ಸರ್ಕ್ಯೂಟ್ ಇರುತ್ತೆ, ನಮ್ಮ ಸುತ್ತ ಒಂದು ಸರ್ಕ್ಯೂಟ್ ಇರೋದ್ರಿಂದ ಆ ಎನರ್ಜಿ ಸಿಸ್ಟಮ್ ರೊಟೇಟ್ ಆಗ್ತಾ ಇರೋ ಕಾರಣದಿಂದನೇ ಸೀರೆಯನ್ನ ಒಂದು ಸುತ್ತು ತೆಗೆದುಕೊಳ್ತೀವಿ. ಮತ್ತೆ ಅದನ್ನ ನೆರಿಗೆಗಳನ್ನ ಮಾಡ್ತೀವಿ. ಎಷ್ಟೇ ದೊಡ್ಡ ಆ 8 ಗಜದ ಸೀರೆಯನ್ನ ಕೂಡ ನೆರಿಗೆ ಮಾಡ್ತಾ ಇದ್ರು. ಯಾಕೆ ಈ ನೆರಿಗೆಗಳು? ಈ ನೆರಿಗೆಗಳು ಅನ್ನುವಂಥದ್ದು ಭಾವನಾ ಕ್ಷೇತ್ರ. ನಮ್ಮ ಹೆಣ್ಣಿನ ಮನಸ್ಸು ಅಂದ್ರೆ ಏನು ಹೇಳ್ತಾರೆ? ಭಾವನೆಗಳಿಂದ ತುಂಬಿರುವಂಥದ್ದು. ಒಬ್ಬ ಸ್ತ್ರೀ ಅಂದ್ರೇನೆ ಆಕೆಗೆ ಒಂದು ಥರದ ಆಲೋಚನೆ ಅಲ್ಲ, ಒಂದು ಥರದ ಭಾವನೆ ಅಲ್ಲ. ಆಕೆ ಎಷ್ಟು ಥರ ಪಾತ್ರಗಳಲ್ಲಿ ಪಾತ್ರ ನಿರ್ವಹಿಸ್ತಾಳೋ ಅಷ್ಟು ಭಾವಗಳು ಅವಳಲ್ಲಿ ತುಂಬಿರುತ್ತೆ. ಆ ಭಾವನೆಗಳನ್ನೆಲ್ಲ ಏನು ಮಾಡ್ತೀವಿ? ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡೋದಂದ್ರೆ ಏನು? ಒಬ್ಬ ಸ್ತ್ರೀ ಆ ಎಲ್ಲ ಭಾವನೆಗಳನ್ನು ಹರಿದು ಬಿಡೋದಿಲ್ಲ, ಅದನ್ನ ಮೌಲ್ಡ್ ಅಪ್ ಮಾಡ್ಕೊಳ್ತಾಳೆ.
ಅದನ್ನ ಹೇಗೆ ಬಳಸ್ಕೋಬೇಕು, ಅದನ್ನ ಹೇಗೆ ಇನ್ವಾಲ್ವ್ಮೆಂಟ್ ತಗೋಬೇಕು, ಯಾರಿಗೆ ಏನು ಉತ್ತರ ಕೊಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಎಲ್ಲವನ್ನ ಕೂಡ ಗೊತ್ತಿರುವಂಥದ್ದು ಸ್ತ್ರೀಗೆ. ಅದನ್ನ ಆ ಭಾವನೆಗಳನ್ನ ಫೋಲ್ಡ್ ಮಾಡ್ತಾಳೆ. ಫೋಲ್ಡ್ ಮಾಡಿ ಎಲ್ಲಿಗೆ ಹಾಕೋತಾಳೆ? ಮತ್ತೆ ಮಣಿಪುರ ಚಕ್ರಕ್ಕೆ. ಯಾಕೆ? ಏನ್ ಹೇಳ್ತಾರೆ ದೊಡ್ಡವರು? ಏನ್ ತಪ್ಪಿದ್ರು ಹೊಟ್ಟೆಗೆ ಹಾಕೊಳ್ಳಮ್ಮ ಅಂತ ಹೇಳ್ತಾರೆ ಹೆಣ್ಣಿಗೆ. ಮದುವೆಗಾಗಿ ಕಳಿಸುವಾಗ ಏನ್ ಹೇಳ್ತಾರೆ ಗೊತ್ತಿದೆ ಅಲ್ವಾ? ಎಲ್ಲರ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ನೀನ್ ಮುಂದೆ ನಡ್ಸ್ಕೊಂಡು ಹೋಗು ಸಂಸಾರನ ಅಂತ ಹೇಳ್ತಾರೆ. ಅಂದ್ರೆ ಏನು? ಆ ಭಾವನೆಗಳ ಏರುಪೇರು, ಅಲ್ಲೋಲ ಕಲ್ಲೋಲ ಏನಿದ್ರೂ ಸಹಿತ ನಿನ್ನ ಮಣಿಪುರ ಚಕ್ರದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ಕಲಿಯೋದಕ್ಕೆ ಉದ್ದೇಶದಿಂದ ಆ ಮಣಿಪುರ ಚಕ್ರದಲ್ಲಿ ಆ ಸೀರೆಯನ್ನ ನಾವು ನಿರಿಗೆಗಳನ್ನ ಟಕ್ ಮಾಡ್ಕೊಳ್ತೀವಿ. ಇನ್ನ ಮತ್ತೆ ಏನ್ ಬರುತ್ತೆ? ಸೆರಗು ಬರುತ್ತೆ. ಸೆರಗು ಏನು? ನಮ್ಮ ಅನಾಹತ ಚಕ್ರವನ್ನ ಕವರ್ ಮಾಡುತ್ತೆ. ಅನಾಹತ ಚಕ್ರದಲ್ಲಿ ಅದ್ಭುತವಾದ ಪ್ರೇಮದ ಶಕ್ತಿ ತುಂಬಿ ಹರಿತಾ ಇರುತ್ತೆ. ಆ ಪ್ರೇಮದ ಶಕ್ತಿಯನ್ನ ಎಷ್ಟು ಅವೇರ್ನೆಸ್ನಿಂದ ನೀನು ಕಾಪಾಡ್ಕೋಬೇಕು ಅನ್ನೋದನ್ನ ತಿಳಿಸಿಕೊಡೋದಕ್ಕೋಸ್ಕರ ಸೆರಗು ಹಾಕ್ಕೊಂತೀವಿ. ಅವೇರ್ನೆಸ್ ಹೇಗಿರುತ್ತೆ ಹೇಳಿ? ಪ್ರತಿಯೊಬ್ಬ ಸ್ತ್ರೀಗೂ ಎಲ್ಲಿ ಸೆರಗು ಜಾರುತ್ತೋ ಅನ್ನೋ ಅಂತ ಅವೇರ್ನೆಸ್ ಹೇಗಿರುತ್ತೆ? ಕ್ಷಣ ಕ್ಷಣಕ್ಕೂ ಅವೇರ್ನೆಸ್ ಅಲ್ಲಿರ್ತಾಳೆ. ಆ ಅವೇರ್ನೆಸ್ ಅನ್ನ ಕಲಿಸೋದಕ್ಕೋಸ್ಕರವೇ ಸೆರಗನ್ನ ಹಾಕುವಂಥದ್ದು. ಇನ್ನ ಭುಜದ ಮೇಲೆ ನಾವು ಸೆರಗು ಹಾಕೊಳ್ಳುವಂಥದ್ದು. ಇವಾಗ ಎಲ್ಲರೂ ಹೀಗೆ ಹಾಕೊಂತೀವಿ, ಆದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಹಾಕೋತಾ ಇದ್ರು? ತಲೆ ಮೇಲೆ ವಿಶುದ್ಧದಿಂದ ಕವರ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ನನ್ನ ಒಂದೊಂದು ಮಾತು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ವಿಶೇಷವಾಗಿ ಶುದ್ಧೀಕರಣ ಮಾಡ್ಕೋಬೇಕಾಗಿರೋದು ಆಯ್ತಲ್ವಾ? ಆ ವಿಶುದ್ಧ ಚಕ್ರದಲ್ಲಿ ನಮ್ಮನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರವೇ ನಾವು ಸೆರಗನ್ನ ಹಾಕೊಳ್ಳುವಂಥದ್ದು. ಇನ್ನು ಆಜ್ಞಾ ಚಕ್ರದಲ್ಲಿ ಕುಂಕುಮವನ್ನ ಇಟ್ಕೊಳ್ತೀವಿ, ಸಹಸ್ರಾರ, 3 ಕೂಡ ಕವರ್ ಮಾಡ್ಕೊಳ್ತಾ ಇದ್ವಿ. ಇದು ಸೀರೆಯಲ್ಲಿ ಅಡಗಿರುವಂತಹ ಅದ್ಭುತವಾದ ರಹಸ್ಯ. ಇದು ಹೌದು, ಸರ್ ಅದನ್ನ ಹೊರಗಡೆ ತಂದಂಥವ್ರು. ಆತ ಕ್ವಶನ್ ಮಾಡ್ದಲೇ ಇದ್ದಿದ್ರೆ ನಮಗೂ ಆ ಥರ ಬರ್ತಿತ್ತೋ ಇಲ್ಲೋ. ಆತ ಕ್ವಶನ್ ಮಾಡಿಲ್ಲ, ಇನ್ನೂ ಇದೆ ನೋಡು ಅಂತ ಹೇಳಿ ಪ್ರೋತ್ಸಾಹಿಸಿ ನಮ್ಮನ್ನ ಒಂದು ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ರು. ಈಗಲೂ ಕೂಡ ಅಷ್ಟೇನೆ. ಆತ ಒಂದು ಮಾತಾಡಿದಾನೆ ಅಂದ್ರೆ ಅದರೊಳಗೆ ನಾನಾ ರೀತಿ ಅರ್ಥ ಇರುತ್ತೆ ಅನ್ನೋದನ್ನ ನಾವು ಗ್ರಾಸ್ಪ್ ಮಾಡ್ತೀವಿ. ತುಂಬಾ ಅದ್ಭುತವಾದ ವ್ಯಕ್ತಿ. ಆತನ ಜೊತೆಯಲ್ಲಿದ್ರೆ ಜ್ಞಾನ ಭಂಡಾರವೇ ನಮ್ಮ ಜೊತೆಯಲ್ಲಿದೆ ಅನ್ನೋ ಹಾಗೆ. ಈ ಸತ್ಯಶ್ರೀಕಾಂತ್ ಹೇಳಿ ಅವ್ರ ಹೆಸರು. ಸತ್ಯ ಅಂದ್ರೆ ಸ್ತ್ರೀ, ಶ್ರೀಕಾಂತ್ ಅಂದ್ರೆ ಪುರುಷ. ಸತ್ಯ ಅನ್ನೋದು ಸ್ತ್ರೀ ಅಂದ್ರೆ ನಮ್ಮೊಳಗಡೆನೆ, ಸರೊಳಗಡೆನೆ ಇರುವಂತಹ ಸ್ತ್ರೀ ತತ್ವ ಅನ್ನುವಂಥದ್ದು. ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅಂತ ಹೇಳಿ. ಸ್ತ್ರೀ ಹಿಂದೆ ಯಾರಿದ್ದಾರೆ ಹಾಗಿದ್ರೆ? ಯಾರೂ ಇಲ್ಲ. ಇದು ಅವರ ಕ್ವಶನ್. ಶಿವನ ಕಾಲೆಲ್ಲಿದೆ? ಯಾರ ತೊಡೆ ಮೇಲೆ? ಪಾರ್ವತಿಯ ತೊಡೆ ಮೇಲೆ. పార్వతి కాలు ఎక్కడ ఉంది? పార్వతీయ కాలు శివుడి తొడ మీద ఉందా? సో ದ ಫೆಮಿನಿನ್ ಇಸ್ ಅ ರೂಟ್. ಅಲ್ಲಿ ಇರುವಂಥದ್ದೇ ರೂಟ್. ಎಲ್ಲಿದೆ ಅಂದ್ರೆ ಅಲ್ಲಿರುವಂಥದ್ದು. ಪಾರ್ವತಿಯ ಕಾಲು ಭೂಮಿಯ ಮೇಲಿದೆ, ಶಿವನ ಕಾಲು ಪಾರ್ವತಿಯ ಮೇಲಿದೆ. ಅಂದ್ರೆ ಯಾವುದು ರೂಟ್? ಸ್ತ್ರೀ ಶಕ್ತಿ ಅನ್ನುವಂಥದ್ದು ರೂಟ್. ಸೊ ಸತ್ಯ ಏನಂದ್ರೆ ನನ್ನ ಸ್ತ್ರೀತತ್ವ ಹೆಸರು ನನ್ನೊಳಗಡೆ. ಶ್ರೀಕಾಂತ್ ಅಂದರೆ ఈ స్థూల శరీర ಹೆಸರು. సో ఈ భూలోకంలోకి సత్య పయనం చేసి వచ్చి, నిజంగా సత్యాన్ని సత్యపయనం చేసి ఈ శరీరం శ్రీ మూల చైతన్య యొక్క కాంతి ప్రకాశింపచేయాలి. అందుకోసం వచ్చాను భూమి మీదకి. ಇಲ್ಲ ನನ್ನ ಫಾದರು ಸತ್ಯನಾರಾಯಣ ಬೇಕಂದ್ರೆ, ಅಮ್ಮ ಶ್ರೀಕಾಂತ್ ಬೇಕಂದ್ರೆ ಅದು ಮಿಕ್ಸ್ ಮಾಡಿ ಸತ್ಯ ಶ್ರೀಕಾಂತ್ ಅಂತ. ನಾನೇ ಪ್ರೇರಣೆ ಮಾಡಿದ್ದೆ ಅವರಿಗೆ ಫೈಟ್ ಮಾಡೋ. ಫೈನಲಿ ನಾನು ಸತ್ಯ ಶ್ರೀಕಾಂತ್. ನೋ ಸತ್ಯನಾರಾಯಣ, ನೋ ಶ್ರೀಕಾಂತ್. ಅಂದ್ರೆ ಅವ್ರ ತಂದೆಯವರಿಗೆ ಸತ್ಯನಾರಾಯಣ ಅಂತ ಹೇಳಿ ಹೆಸರಿಡ್ಬೇಕಂತ, ತಾಯಿಗೆ ಶ್ರೀಕಾಂತ್ ಅಂತ ಹೇಳ್ಬೇಕಂತ ಹೇಳಿ ಎರಡನ್ನೂ ಮಿಕ್ಸ್ ಮಾಡಿ ಸತ್ಯ ಶ್ರೀಕಾಂತ್ ಅಂತ ಇಟ್ಟಿದ್ದಾರೆ. ಅಫಿಷಿಯಲಿ ಇನ್ ದ ರೆಕಾರ್ಡ್ಸ್ ಸಿನ್ಸ್ ಬರ್ತ್. అందరికీ ఇలాగే, నా ఒక్కటి స్పెషల్ కాదు, అందరికీ. ఐఎమ్ అవేకెండ్ సోల్. ఎవ్రీబడి ఈజ్ అవేకెండ్
ಫ್ರಮ್ ಬರ್ತ್ ಇಟ್ ಸೆಲ್ಫ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಎಲ್ಲರೂ ಹುಟ್ಟುವಾಗ ಅವೇರ್ನೆಸ್ ಅಲ್ಲೇ ಇರ್ತಾರೆ. ಇದಕ್ಕೆ ಎಕ್ಸಾಂಪಲ್ ನನ್ನ ಮೊಮ್ಮಗಳು, ಅವರ ಮಗಳು ಕೂಡ ಆ ಮಗು ಇನ್ನು ಹುಟ್ಟೋದಕ್ಕೆ ಮುಂಚೆನೆ ನನಗೆ ಮಹಾಲಕ್ಷ್ಮಿ ಅಂತಾನೆ ಹೆಸರಿಡ್ಬೇಕಂತ ಹೇಳಿ ಪ್ರೇರೇಪಣೆ ಮಾಡಿ ಬಂದಿರೋಂಥದ್ದು. I told my both children that I won't keep your name. You only tell the name and I will keep it. That's it. ಇನ್ನು ಹುಟ್ಟುವಂತಹ ಮಕ್ಕಳೇ ಆ ಹೆಸರನ್ನ ಡಿಸೈಡ್ ಮಾಡ್ಕೊಂಡು ಬರ್ತಾರೆ, ನನಗೆ ಈ ಹೆಸರು ಬೇಕು ಅಂತ ಹೇಳಿ. ಅವರು ಇಂಟ್ಯೂಷನ್ ಮುಖಾಂತರ ಅರ್ಥ ಆಗತ್ತೆ. ಇಂಟ್ಯೂಷನ್, ಡ್ರೀಮ್ಸ್, ಜಾಸ್ತಿ ಥರ್ಡ್ ಐ ವಿಷನ್ಸ್ ಅಂತ ಹೇಳ್ತಾರೆ. ಜಾಸ್ತಿ ವಿಷನ್ಸ್ ನನಗೆ ಮಾರ್ನಿಂಗ್ 4 to 6 ಟೈಮಲ್ಲಿ జస్ట్ వేకప్ ಅಂದರೆ మత్తుగా ఉంటుంది కదా, మత్తుగా ఉంటుంది, లేవలేము. ఆ టైంలోనే నాకు ఎక్కువగా ఈ విజన్స్ మెసేజెస్ వస్తాయి. ట్రాన్స్ ఏం లేదు, జస్ట్ నిద్రలేదు. అప్పుడు మెడిటేషన్ కూడా కాదు, అది నిద్రపోయే ముందు మెడిటేషన్ చేస్తాను. ಪ್ರತಿಯೊಬ್ಬರಿಗೂ ಇರುತ್ತೆ ಆ ಸ್ಟೇಟ್, ಗಮನಿಸ್ಕೊಳ್ರಿ. 3 ರಿಂದ 6 ಗಂಟೆ I do meditation before I sleep. Okay, I get very less messages, okay, in meditation. Between that 4 to 6, this impact, okay, the meditation I did before I sleep, that give impact between that 3 to 6. Mostly for me 5 o'clock. Brahma Muhurta andre, what is Brahma Muhurta? Mind zero, ade Brahma Muhurta. Venkatesh ane peru unda? వెంకటేష్ అన్న భారతదేశంలో ఇదియా భారతదేశం. సరే ఇంగ్లీష్లో చెప్పారు అనుకుంటా. తెలుగు, కన్నడ, హిందీలో, సంస్కృతం, ఈ 4 ఈ భాషలో చెప్పండి ఈయన పేరు. ಇಂಗ್ಲೀಷ್లో చెప్పారు, తెలుగు, ಕನ್ನಡ, ಹಿಂದಿ, ಸಂಸ್ಕೃತ. ಅವ್ರ ಹೆಸರನ್ನ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಇಂಗ್ಲೀಷ್లో చెప్పారు. ಇಂಗ್ಲಿಷಲ್ಲಿ ಹೇಳಿದ್ದೀರಾ, ಕನ್ನಡ, ಸಂಸ್ಕೃತ, ತೆಲುಗು, ಬೇರೆ ಭಾಷೆನಲ್ಲಿ ಹೇಳ್ರಿ. వెంకటేష్ అనే పేరే లేదు అసలు. ఫస్ట్ ఆఫ్ ఆల్ వెంకటేష్ అనే పేరు అసలు లేదు. వెంకటేష్ అది పేరు. వెంకటేష్. Or all languages born from Sanskritam, not Sanskrit. There is no Sanskrit, first of all. These English people doesn't know how to pronounce Sanskritam. Ucharana is very, very important in all Indian languages. Venkatesh is just, it is a dummy name. Venkatesh, Vem, Kata, Ishvara. వేం ಅಂದರೆ పాపం, కట అంటే తొలగించు, రిమూవ్. ఈశ్వర స్థితి ಅಂದರೆ శూన్యం, స్టిల్నెస్. దట్ ఈస్ వాట్ ఆనాపానసతి. వెన్ యూ డూ మెడిటేషన్ యూ విల్ గెట్ ద ఇంట్యూషన్. త్రూ ఇంట్యూషన్ యువర్ డెసిషన్ మేకింగ్ ఈజ్ వెరీ పవర్ఫుల్. వేం, కట, అనవసరమైనవి, సరికానివి, కట తొలగించేస్తాం. దట్ ఈజ్ వెంకటేష్. సరికానివి, unnecessary mind, unnecessary thoughts. That's why switch off. That is Ishvara. Your mind should become Ishvara. Then the intuition, the Vakshetra, the Vakshuddhi comes in such a way that you will become Venkata. No unnecessary. When no unnecessary, only necessary will come. That is Venkatesh. My name is Satya Shrikant. No mechanical. No logical. Don't be more materialistic. Every name is a divine. రావణన్ పెట్టుకోవచ్చుగా, శూర్పణఖని పెట్టుకోవచ్చుగా, పెట్టుకుంటారా? రైట్. వేం కటేష్, వెంకటేష్, వేం కట ఈశ్వర. ఈశ్వర మీన్స్ స్టిల్నెస్, ಶೂನ್ಯ. ದಟ್ ಈಸ್ ವಾಟ್ ವಿ ಆರ್ ಪ್ರಾಕ್ಟೀಸಿಂಗ್ ಆನಾಪಾನಸತಿ ಧ್ಯಾನ. ಶ್ರೀ ಎಷ್ಟು ಅದ್ಭುತವಾಗಿ, ಎಷ್ಟು ಸಿಂಪ್ಲಿಫೈ ಅವರ್ ಗುರೂಜಿ ಹ್ಯಾಸ್ ಮೇಡ್ ಅಸ್ ಸ್ಪಿರಿಚುಯಾಲಿಟಿ. ಓಕೆ, ಅಂಡ್ ವೆನ್ ಎವರ್ ಸಂಬಡಿ ಕಾಲ್ ಯು ರೂಪ, ವೆನ್ ಯು ಸಿ ರೂಪ ಮೀನ್ಸ್ ದ ನಿರಾಕಾರ. ಈಶ್ವರ ಈಸ್ ನಿರಾಕಾರ. ದ ನಿರಾಕಾರ ಏನಾಯಿತು? ರೂಪಾಂತరం చెందింది. దిస్ షుడ్ బి యువర్ ఇన్నర్ భావన.
ನಿಮ್ಮ ಹೆಸರೇನು ಸರ್? ಅಶ್ವಥ್ ನಾರಾಯಣ. ಯು ಆಲ್ಸೋ ಡಿವೈನ್ ನೇಮ್ ಅಲ್ಲಿನಾ? ವಾಟ್ ಈಸ್ ನಾರಾಯಣ? ನಾರಾಯಣಿ ಇನ್ ದ ನಾರಾಯಣ ಫಾರ್ಮ್. సాక్షాత్ అమ్మవారే ఒక పురుష రూపంలో. శ్రీధర్, యు నో రైట్ నేమ్. వాట్ ఈస్ శ్రీధర్? శ్రీ ధరించినవాడు, శ్రీ మూల చైతన్యం ధరించిన శరీరం. I will tell one in Hindi. संस्कृत भाषा हमारा संस्कृति का श्वास. संस्कृत उड़ गया, हमारा संस्कृति भी उड़ गया. Right? Venkatesh is not a Kannada word. It is a Sanskrit, derived from Sanskrit. Every name. What Sanskrit is saying? It is not Venkatesh. Venkatesh. Sridhar. Sridhara. శ్రీని ధరించిన. కన్నడ కూడా ధరించడమేనా? దిస్ వే, వై ఐఎమ్ టెలింగ్ ఆల్ దీస్ థింగ్స్, దిస్ వే యూ ట్యూన్ యువర్ మైండ్ సో దట్ ఎవ్రీవేర్ యూ విల్ సీ డివైన్. ఇఫ్ some Sridhar came, he is talking stupidity, right? But he is a Sridhara. How can a Sri Moola Chaitanya talk nonsense? Immediately it should try this kind of attitude, questioning you should have. Then what? It should trigger, this question will give you the answer that this guy is a infant soul. Infant, kid, baby, ಯಾವ ಥರ ಭೌತಿಕ ಸ್ಥಿತಿಯಲ್ಲಿ ಆತ್ಮಸ್ಥಿತಿಯಲ್ಲಿ ಇನ್ಫ್ಯಾಂಟ್ ಸೋಲ್ ಏವಂಟಾರೆ? ಶೈಶವಾತ್ಮ, ಶೈಶವಾತ್ಮ, ಬಾಲಾತ್ಮ, ಯವನಾತ್ಮ. This kind of questioning. Otherwise, how many sessions you listen, how many hours you do meditation, it is useless. మరి ఇంత అద్భుతమైన వెంకటేష్ రూప కలయిక ఎలా ఉంటుందో తెలుసా? వర్షించే శ్రీ మహావిష్ణువులాగా ఉంటుంది వీళ్ళ ప్రేమ కలయిక. ఎందుకు చప్పట్లు కొట్టారు? Why did you clap? Why did you clap? Varsha daughter name, Vishnu son name. So our names are not supermarket barcodes. ಸತ್ಯ ಶ್ರೀಕಾಂತ್ ಜೀವಿತದಲ್ಲಿ ಮಾಧುರ್ಯ ಇಲ್ಲ. ಬಿಕಾಸ್ ಐ ಆಮ್ ಲಿವಿಂಗ್ ಇನ್ ಮೋರ್ ಆಫ್ ಮಸ್ಕಲ್ ಕಾಲ್. ಅದಕ್ಕೋಸ್ಕರ ಮಾಧುರಿ ಬಂದಿದೆ. ಅವ್ರ ವೈಫ್ ಹೆಸರು ಮಾಧುರಿ. Sir, you can understand? Sir, you are able to understand? మరి నా జీవితంలోకి మాధుర్యం వస్తే వాట్ హ్యాపెన్స్? ఒక మహాశక్తి ఉద్భవిస్తుంది. వాట్ ఈస్ దట్ మహాశక్తి? మహాలక్ష్మి. శ్రీ మహాలక్ష్మి, మై డాటర్ నేమ్. మరి ఇంత అద్భుతంగా ఒక శక్తి ఉద్భవిస్తే నేను ఎలా ప్రకాశిస్తాను? బాహ్యంగా సూర్యుడి వలె. సూర్యుడికి ఇంకో పేరు శ్రీకర్. రామాయణంలో, ఐ విల్ టెల్ ఇన్ తెలుగు, షీల్ ట్రాన్స్లేట్ ఇన్ కన్నడ. రామాయణంలో రాముడికి కన్ఫ్యూజన్ అయితే వశిష్ఠ మహర్షి దగ్గరికి వెళ్ళి క్లారిటీ తెచ్చుకుంటాడు 32,000 శ్లోకాస్తో. తిరుపతి దగ్గర ఏర్పడని యోగ వశిష్ఠ ఆశ్రమం కూడా ఉంది. దే విల్ పబ్లిష్ దట్. అంటే కన్ఫ్యూజన్ అంటే ఏంటి? అంధకారం. క్లారిటీ వచ్చింది 32,000 శ్లోకాస్తో యోగ వశిష్టంతో. దానివల్ల ఏమైంది? లోపల ಪ್ರಕಾಶಿಂಚರು. ಶ್ರೀರಾಮನಿಗೆ ಒಂದು ಸಂದರ್ಭದಲ್ಲಿ ಡೌಟ್ ಬರುತ್ತೆ, ಏನಿದೆಲ್ಲ, ಯಾಕೆ ಹೀಗೆಲ್ಲ ಅಂತಂದು ಹೇಳಿ ಆತನಿಗೆ ಕನ್ಫ್ಯೂಷನಲ್ಲಿದ್ದಾಗ ವಸಿಷ್ಠ ಮಹರ್ಷಿಯವರು 32,000 ಶ್ಲೋಕಗಳ ಮುಖಾಂತರ ಅವರಿಗೆ ಉತ್ತರವನ್ನು ಕೊಡ್ತಾರೆ. ಇದನ್ನು ಯೋಗ ವಾಸಿಷ್ಠ ಅಂತ ಹೇಳಿ ಹೇಳ್ತಾರೆ. ಆ 32,000 ಶ್ಲೋಕಗಳಲ್ಲಿ ಅವರ ಉತ್ತರವನ್ನು ಇರೋವಂಥದ್ದು. మరి బాహ్యం, మరి అంత అద్భుతమైన, మరి నా జీవితంలో మాధుర్యం వస్తే, ఒక మహాశక్తి ఉద్భవం అయితే ఎలా కనిపిస్తాను నేను? బాహ్యంగా శ్రీకరుడు వలె, ಅಂತರಂಗంలో ವಸಿಷ್ಠ ವಲೇ. ಆ ಶ್ರೀಕರ ವಸಿಷ್ಠ ಮೈ ಸನ್ ನೇಮ್. ಇಂಥ ಅದ್ಭುತವಾದ ಶಕ್ತಿ ಅವರಲ್ಲಿ ಜಾಗೃತಿ ಆಯಿತು ಅಂದರೆ ಆತ ಹೇಗೆ ಕಾಣಿಸ್ಬೇಕು? ಹೊರಗಿನಿಂದ ಸೂರ್ಯನ ರೀತಿಯಲ್ಲಿ, ಒಳಗಿನಿಂದ ವಸಿಷ್ಠನ ರೀತಿಯಲ್ಲಿ. ಅಂಥ ಅದ್ಭುತವಾದ ಚೈತನ್ಯ ಅವರಲ್ಲಿ ಜಾಗೃತಿ ಆಯಿತು. ಸೊ ಯು ಆಲ್ಸೋ ಚೆಕ್ ಯುವರ್ ಫ್ಯಾಮಿಲಿ
నేమ్స్ విత్ యువర్ పేరెంట్స్ ఆర్ యువర్ చిల్డ్రన్, అందరికీ ఇది ఉంటుంది. సో ఐ అవేకెండ్. ఆర్ యూ స్లీపింగ్ ఆర్ అవేకింగ్? ಇದು ಪ್ರತಿಯೊಬ್ಬರ ಜೀವನದಲ್ಲಿ ಅವರವರ ಫ್ಯಾಮಿಲಿ ಹೆಸರನ್ನ ನಾವು ಕನೆಕ್ಟ್ ಮಾಡಿಕೊಂಡ್ರೆ ಇಂತಹ ಅದ್ಭುತಗಳೇ ಇರುತ್ತೆ. ಅದನ್ನು ನಾವು ಗುರ್ತಿಸ್ಕೋಬೇಕು. ಅದನ್ನು ಗುರ್ತಿಸ್ಕೊಂಡ್ರಾಗ ಅದರಲ್ಲಿ ಸ್ಪಿರಿಚುಯಾಲಿಟಿ ಕಾಣುತ್ತೆ. ಇಂತಹ ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ಸ್ಪಿರಿಚುಯಾಲಿಟಿಯನ್ನು ಗಮನಿಸ್ತಾ ಹೋದರೆ ಏನು ಸರ್ ಪ್ರತಿ ಕ್ಷಣ ಸತ್ಯ ದರ್ಶನ ಅಂತ ಹೇಳಿದ್ರಲ್ಲ, ಅದನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಪ್ರತಿಯೊಬ್ಬರ ಹೆಸರು ಕೂಡ ಸುಮ್ಮನೆ ಬಂದಿಲ್ಲ. ನಾವು ಹೇಳ್ತೀವಿ ನಮ್ಮ ಅಪ್ಪ ಇಟ್ರು ನಮ್ಮ ಅಮ್ಮ ಇಟ್ರು ಅಂತ ಹೇಳ್ಕೊಳ್ತೀವಿ, ಆದರೆ ಅದಕ್ಕೆ ಮೂಲ ನಾವೇ ಆಗಿರ್ತೀವಿ. ಆ ಹೆಸರು ಏನಿರುತ್ತೋ ಆ ರೀತಿಯಲ್ಲಿ ನಾವು ಇರ್ತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಸುಮ್ಮನೆ ಕನೆಕ್ಟಿವಿಟಿ ಇರೋದಿಲ್ಲ. ಆ ಹೆಸರುಗಳನ್ನ ಮುಖಾಂತರನೂ ಕೂಡ ಕನೆಕ್ಟಿವಿಟಿ ಇರುತ್ತೆ. ಅದನ್ನು ನಾವು ಗಮನಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು ಅದನ್ನು. ಇದು ಅವ್ರು ಅವೇಕನ್ ಆಗಿದಾರ ಇಲ್ಲ? ಆಗಿದ್ದಾರೆ. ಯಾಕೆ ಅವ್ರು ಅವೇಕನ್ ಆಗಿದ್ದಾರೆ? ಆ ಥರ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು. ಪ್ರತಿಯೊಬ್ಬ ಸ್ಪಿರಿಚುವಲ್ ಮನುಷ್ಯ ಕೂಡ ಗ್ರೇಟ್ ಅಂತ ಅಂದ್ಕೊತೀವಿ, ಆದರೂ ಕೇವಲ ಗ್ರೇಟ್ ಅಲ್ಲ, ಗ್ರೇಟ್ ಆಗಿರ್ತಾರೆ. ಯಾಕೆ ಅಂದರೆ ಇಂತಹ ಒಂದು ಸ್ಪಿರಿಚುವಲ್ ಸೈಂಟಿಸ್ಟ್ಗಳಾಗಿರ್ತಾರೆ ಅವರು. ಅದನ್ನು ಸರ್ ಏನು ಹೇಳ್ತಾ ಇದ್ರು, ಎಕ್ಸ್ಪೆರಿಮೆಂಟ್ಸ್ ಮಾಡ್ರಿ ಅಂತ ಏನಕ್ಕೆ ಹೇಳ್ತಿದ್ರು ಅಂದರೆ, ಇದೇನೇ ಎಕ್ಸ್ಪೆರಿಮೆಂಟ್ಸ್ ಅಂದರೆ, ಇನ್ನೇನೋ ಲ್ಯಾಬಲ್ಲಿ ಹೋಗಿ ಮಾಡೋದಲ್ಲ. ನಮ್ಮ ಜೀವನದಲ್ಲಿ ಬರುವಂಥ ಸಣ್ಣ ಸಣ್ಣ ಘಟನೆಗಳನ್ನು ಒಂದು ಎಕ್ಸ್ಪೆರಿಮೆಂಟ್ ಆಗಿ ತಗೊಳ್ರಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಇವೆಲ್ಲವೂ ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾರು ನಿಮಗೆ ಹೇಳ್ತಾರೆ ಇದು ನಿನ್ನಿಂದ ಆಗೋದಿಲ್ಲ, ನಿನ್ನಿಂದ ಸಾಧ್ಯನೇ ಇಲ್ಲ ಅಂತ ಡಿಮೋಟಿವೇಟ್ ಮಾಡಿದಾಗ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ಸರ್ ಮಾತುಗಳು ಹೇಗಿರುತ್ತೆ ಅಂದರೆ ಸ್ವಲ್ಪ ಕೆಲವು ಸರ್ತಿ ಕಟುವಾಗೂ ಕೂಡ ಇರುತ್ತೆ. ಅದು ಎಲ್ಲರೂ ಅವರು ಫ್ರೆಂಡ್ಶಿಪ್ನ ಒಪ್ಕೊಳ್ಳೋ ಹಾಗಿರೋದಿಲ್ಲ. ಕೆಲವು ಸರ್ತಿ ಅವರನ್ನು ಇಗ್ನೋರ್ ಮಾಡೋ ರೀತಿಯಲ್ಲಿ ಕೂಡ ಇರುತ್ತೆ. ಆಗ ಅವ್ರಿಗೆ ಅನ್ನಿಸ್ತಂತೆ ಆ ಸತ್ಯ ಅನ್ನೋದು ಏನಿದೆಯೋ ಅದಕ್ಕೆ ಕ್ವಶನ್ ಹಾಕ್ಕೊಂಡ್ರು ಅವರು. ಯಾಕೆ ಹೀಗಾಗುತ್ತೆ? ಎಲ್ಲರೂ ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾರೆ, ಎಲ್ಲರೂ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಆನ್ಸರ್ ಬಂದಿದ್ದೇನೆಂದರೆ, ಎಲ್ಲರಿಗೂ ಆ ಸತ್ಯವನ್ನು ಒಪ್ಕೊಂಡು ಅದನ್ನು ಇದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅದಕ್ಕೆ ನಿಂಗೆ ಹಾಗಾಗುತ್ತೆ ಅಂತ ಹೇಳಿ. ಅಂದರೆ ಸತ್ಯವನ್ನೇ ಹೇಳ್ತಾರೆ ಅವ್ರು, ಹಾಗೆ ಅಂತಾರಲ್ಲ ಅಂದ್ಬಿಟ್ಟು ನಾವು ಹಾಗೆ ಹೋಗೋಕ್ಕಾಗೋದಿಲ್ಲ. ಗೋಲನ್ನು ಸೆಟ್ ಮಾಡ್ಕೊಳ್ಳೋದಲ್ಲ, ಆ ಗೋಲೇ ನಮ್ಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ನಮ್ಮ ಸಂಕಲ್ಪ ಇರಬೇಕು. ಪರಿಣಿತಿಯನ್ನು ಹೊಂದಿದ್ರೆ ಪರಿಮಳ ಆಟೋಮೆಟಿಕ್ಕಾಗಿ ನಮ್ಮಿಂದ ಹೊರಗಡೆ ಬರುತ್ತೆ. ಆ ಪರಿಮಳ ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಆ ರೀತಿಯಲ್ಲಿ ಪರಿಣಿತಿ ಹೊಂದಬೇಕು. ಪರಿಣಿತಿ ಹೊಂದಬೇಕು ಅಂದರೆ ಸಾಧನೆ ಮಾಡಬೇಕು. ಪರಿಣಿತಿ ಹೊಂದಬೇಕು ಅಂದರೆ ಸಾಧನೆ ಮಾಡಬೇಕು. ಸಾಧನೆ ಅಂದರೆ ಏನು? ಧ್ಯಾನ ಅಂದರೆ ಏನು? ಅನವಸರವಾಗಿರೋದನ್ನ ಬಿಡ್ತಾ ಹೋದರೆ ಈಶನ ಸ್ಥಿತಿ ಬರುತ್ತೆ. ಧ್ಯಾನ ಮಾಡಿದ್ರೆ ಮಾತ್ರ ಬುದ್ಧರಾಗೋದಿಲ್ಲ, ಪರಿವರ್ತನೆಯನ್ನು ಮಾಡಿಕೊಂಡಾಗ ಮಾತ್ರ ಬುದ್ಧರಾಗೋದಕ್ಕೆ ಸಾಧ್ಯ. ಶಿಲ್ಪ ಎಲ್ಲಿದ್ದಾರೆ? ಒಬ್ಬ ಶಿಲ್ಪಿ ಏನು ಮಾಡ್ತಾನೆ, ಒಂದು ಕಲ್ಲಿನ ಅನವಸರವಾಗಿರೋವಂಥದ್ದನ್ನು ಕೆತ್ತುತ್ತಾ ಹೋಗ್ತಾನೆ, ಅವಶ್ಯಕತೆ ಇಲ್ಲದೆ ಇರೋವಂಥದ್ದನ್ನೆಲ್ಲ ತೆಗೆದಾಕ್ತಾನೆ. ಆವಾಗ ಏನಾಗುತ್ತೆ? ಒಂದು ಶಿಲ್ಪ ರೆಡಿ ಆಗುತ್ತೆ. ಇವರು ನೋಡಿದ್ರೆ ಹೆಂಗಾಗಬೇಕು ಅಂದರೆ ನಿರ್ಮಲವಾಗಿ ತಯಾರಾಗಬೇಕು ಅಂತ ಅನ್ನಿಸ್ಬೇಕಂತೆ ಎಲ್ಲರಿಗೂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.